ವೀಕ್ಷಕರಿಗೆಲ್ಲ ಸ್ವಾಗತ. ಇಂದಿನ ವಿಕಾಸ್ ಬ್ಯಾಕ್ ತಟ್ ಅಂತ ಹೇಳಿ ಕಾರ್ಯಕ್ರಮದಲ್ಲಿ ಸರಣಿ 4 ಇಂದು ನಾವು ನಡೆಸಿಕೊಡ್ತಾ ಇದ್ದೇವೆ. ಈ ಕಾರ್ಯಕ್ರಮವು ವಿವಿಡ್ ಲಿಪಿ ಮತ್ತು ಯಾಜಿ ಪ್ರಕಾಶನ ಸಹಯೋಗದಲ್ಲಿ ನಡೀತಾ ಇದೆ. ಕಾರ್ಯಕ್ರಮ ಇದೀಗ ಪ್ರಾರಂಭ ಮಾಡಬೇಕು ಅಂತ ನಾನು ಡಾಕ್ಟರ್ ಸೋಮೇಶ್ವರಲ್ಲಿ ಕೇಳ್ಕೊತಾ ಇದ್ದೇನೆ. ಸರ್, ನೀವೀಗ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಬಹುದು. ಧನ್ಯವಾದಗಳು ವಿಜಯ್ ಕುಮಾರ್. ವಿಕಾಸ್ ಬ್ಯಾಂಕ್ ಥಟ್ ಅಂತ ಹೇಳಿ 4ನೇ ಕಂತನ್ನ ಈಗ ನಡೆಸ್ಕೊಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮ ತಮ್ಮ ಬಳಿಗೆ ತರ್ತಾ ಇರೋರು ಹೊಸಪೇಟೆಯ ವಿಕಾಸ್ ಬ್ಯಾಂಕ್ ಅವರು. ಇದಕ್ಕೆ ಸಹಕಾರವನ್ನ ನೀಡ್ತಾ ಇದ್ದಾರೆ ಯಾಜಿ ಪುಸ್ತಕ ಪ್ರಕಾಶನದವರು ಹಾಗೂ ವಿವಿಡ್ ಲಿಪಿ ತಂಡದವರು. ಅವರಿಗೆಲ್ಲ ಕೃತಜ್ಞತೆಗಳನ್ನು ಸೂಚಿಸ್ತಾ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ವೀಕ್ಷಕರಲ್ಲಿ ಒಂದು ಭಿನ್ನಹ, ಈ ಕಾರ್ಯಕ್ರಮದ ಸುಧಾರಣೆಗಾಗಿ ನಿಮ್ಮ ಸಲಹೆಗಳು ಏನಾದರೂ ಇದ್ದಲ್ಲಿ ದಯವಿಟ್ಟು ಅದನ್ನು ನಮ್ಮ ಫೇಸ್ಬುಕ್ ಅಥವಾ ಯೂಟ್ಯೂಬ್ ಎರಡರಲ್ಲಿ ಎಲ್ಲಾದರೂ ಒಂದು ಕಡೆ ತಾವು ಖಂಡಿತ ಬರೆದು ತಿಳಿಸಬಹುದು. ನೇರವಾಗಿ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರೋ ಸ್ಪರ್ಧಿಗಳಿಗೆ ಸ್ವಾಗತವನ್ನು ಹೇಳ್ತಾ ಅವರ ಪರಿಚಯವನ್ನು ಈಗ ಮಾಡಿಕೊಳ್ಳೋಣ. ಇಂದಿನ ಕಾರ್ಯಕ್ರಮದ ಮೊದಲ ಸ್ಪರ್ಧಿ ಪ್ರೀತಿ, ದಯವಿಟ್ಟು ತಮ್ಮ ಪರಿಚಯ ಮಾಡಿಕೊಳ್ಳಿ. ಎಲ್ಲರಿಗೂ ಶುಭ ಸಂಜೆ. ನಾನು ಪ್ರೀತಿ ಇಟ್ಟಿಗಟ್ಟಿ ಅಂತ, ಕೆ ಬೋರ್ಡ್ಸ್ ಫಸ್ಟ್ ಗ್ರೇಡ್ ಆರ್ಟ್ಸ್ ಆ್ಯಂಡ್ ಕಾಮರ್ಸ್ ಕಾಲೇಜ್, ಶಿವಾಜಿ ಸರ್ಕಲ್, ಧಾರವಾಡದಿಂದ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ. ನಾನು ಟೀಚಿಂಗ್ ಪ್ರೊಫೆಷನಲ್ಲಿ ಇದ್ದು 9 ಇಯರ್ಸ್ ಆಯಿತು. ಸೊ ನಾನು ಧಾರವಾಡದವಳೆ. ತುಂಬಾ ಸಂತೋಷ ಪ್ರೀತಿಯವರೇ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ ತಮಗೆ. ಧನ್ಯವಾದಗಳು ಸರ್. ನಮ್ಮ ಮುಂದಿನ ಸ್ಪರ್ಧಿ ಶಾಲಿನಿ ಅವರು. ಮೇಡಮ್, ದಯವಿಟ್ಟು ಪರಿಚಯ ಮಾಡಿಕೊಳ್ಳಿ. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಬಂದ್ಬಿಟ್ಟು ಶಾಲಿನಿ ಲಕ್ಕಪ್ಪ. ಸೊ ನಾನು ಈ ಟೀಚಿಂಗ್ ಫೀಲ್ಡಲ್ಲಿ 2 ವರ್ಷದ ಎಕ್ಸ್ಪೀರಿಯನ್ಸ್ ಅನ್ನು ಹೊಂದಿದ್ದು. ಸೊ ಇವಾಗ ನಾನು ಕಾಮರ್ಸ್ ಕೊಟ್ಟೂರೇಶ್ವರ ಕಾಲೇಜಿನ PG ಡಿಪಾರ್ಟ್ಮೆಂಟಲ್ಲಿ ಅಕೌಂಟ್ಸ್ ಆ್ಯಂಡ್ ಟ್ಯಾಕ್ಸೇಷನ್ ಸಬ್ಜೆಕ್ಟಿನ ಲೆಕ್ಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಹವ್ಯಾಸಗಳು ಬಂದ್ಬಿಟ್ಟು ಬುಕ್ಸ್ ರೀಡಿಂಗ್ ಆ್ಯಂಡ್ ಸೊ ಟೀಚಿಂಗ್ ಈಸ್ ದ ಮೇನ್ ಹಾಬಿ. ಥ್ಯಾಂಕ್ ಯು ಸರ್. ಶಾಲಿನಿ ಅವರೇ, ಯಾವ ಊರಿಂದ ಸ್ಪರ್ಧಿಸ್ತಾ ಇದ್ದೀರಾ? ಸರ್ ನಾನು ಕೊಟ್ಟೂರಿಂದ ಸರ್. ವಿಜಯನಗರ ಜಿಲ್ಲೆ ಕೊಟ್ಟೂರಿಂದ ತಾಲೂಕು. ಬಹಳ ಸಂತೋಷ ಶಾಲಿನಿ ಅವರೇ, ಸ್ವಾಗತ ಕಾರ್ಯಕ್ರಮಕ್ಕೆ. ನಮ್ಮ ಮೂರನೆಯ ಸ್ಪರ್ಧಿ ಜಗನ್ನಾಥ್ ಅವರು.
ಜಗನ್ನಾಥ್, ಪರಿಚಯ ಮಾಡ್ಕೊಳ್ಳಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜಗನ್ನಾಥ್ ದಾಸ್ ಅಂತಂದು ಹೇಳಿ ಕೊಪ್ಪಳ ಜಿಲ್ಲೆಯ ಗಂಗಾವತಿಯಿಂದ ಸ್ಪರ್ಧೆ ಮಾಡ್ತಾ ಇದ್ದೇನೆ. ನಾನು ಲೈನ್ಸ್ ಪ್ರೌಢಶಾಲೆಯಲ್ಲಿ ಕಳೆದ 20 ವರ್ಷದಿಂದ ಮುಖ್ಯ ಗುರುಗಳಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ತುಂಬಿ ವಿದ್ಯಾರ್ಥಿಗಳನ್ನ ಒಂದು ಸಮಾಜದಲ್ಲಿ ಒಳ್ಳೆಯ ಪ್ರಜೆಗಳನ್ನಾಗಿ ನಿರ್ಮಾಣ ಮಾಡೋದೇ ನನ್ನ ಗುರಿಯಾಗಿದೆ ಮತ್ತು ಅವರಿಗೆ ಒಳ್ಳೆಯ ರೀತಿಯ ಅರ್ಥ ಆಗತಕ್ಕಂಥ ಪರಿಣಾಮಕಾರಿಯಾಗಿರ್ತಕ್ಕಂಥ ಪಾಠ ಮಾಡೋದೇ ನನ್ನ ಉದ್ದೇಶ ಆಗಿದೆ. ಧನ್ಯವಾದಗಳು ಸರ್. ತುಂಬಾ ಸಂತೋಷ ಜಗನ್ನಾಥ್ ದಾಸ್ ಅವರೇ, ಒಳ್ಳೆಯ ಆಶಯವನ್ನ ಗುರಿಯನ್ನ ಇಟ್ಕೊಂಡಿದ್ದೀರಿ. ತಮ್ಮ ಗುರಿಯನ್ನ ಖಂಡಿತ ತಾವು ತಲುಪ್ತೀರಿ ಅಂತ ನಾವೆಲ್ಲ ಭಾವಿಸಿದ್ದೇವೆ. ಸ್ವಾಗತ ಕಾರ್ಯಕ್ರಮಕ್ಕೆ. ನಮ್ಮ 4ನೆಯ ಸ್ಪರ್ಧಿ ನಾಗಪ್ಪ ಅವರು, ದಯವಿಟ್ಟು ಪರಿಚಯ ಮಾಡ್ಕೊಳ್ಳಿ ಸರ್. ಎಲ್ಲ ಗೌರವಾನ್ವಿತರಿಗೆ ನನ್ನ ನಮಸ್ಕಾರಗಳು ಹಾಗೂ ಡಾಕ್ಟರ್ ಸೋಮೇಶ್ವರ್ ಅವರಿಗೆ ನನ್ನ ಹೃದಯಪೂರ್ವಕ ಮತ್ತು ಅನಂತನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ನನ್ನ ಹೆಸರು ಎ.ಕೆ. ನಾಗಪ್ಪ ಅಂತೇಳಿ. ನಾನು ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ತಾರಾನಗರ ಕ್ಲಸ್ಟರ್ನ GHPS ಬಸವ ಪ್ರೈಮರಿ ಶಾಲೆಯಲ್ಲಿ ಸಹ ಶಿಕ್ಷಕನಾಗಿ 26 ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದೇನೆ. ತಟ್ಟಂತೇಳಿ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದು, ನಿಮ್ಮನ್ನೆಲ್ಲ ಭೇಟಿಯಾಗಿದ್ದು ನನ್ನ ಸುದೈವ ಅಂತೇಳಿ ಭಾವಿಸಿ ಮುಂದಿನ ಕಾರ್ಯಕ್ರಮಕ್ಕೆ ಅಣಿಯಾಗೋಣ ಅಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇನೆ. ನಾಗಪ್ಪ ಅವರಿಗೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ತಮ್ಮ ಪರಿಚಯ ಆಗಿದೆ. ಈಗ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಅದಕ್ಕೆ ಮೊದಲು ನಮ್ಮ ಕೆಲವು ಭಿನ್ನಹಗಳು ಉಂಟು. ನಮ್ಮ ಕಾರ್ಯಕ್ರಮವನ್ನ ಯೂಟ್ಯೂಬಲ್ಲಿ ಮತ್ತು ಫೇಸ್ಬುಕ್ ಅಲ್ಲಿ ವೀಕ್ಷಿಸ್ತಾ ಇರ್ತಕ್ಕಂಥ ಸ್ಪರ್ಧಿಗಳ ಜೊತೆ ಒಂದು ಭಿನ್ನಹ. ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು, ಪುಸ್ತಕಗಳನ್ನ ಗೆಲ್ಲಬಹುದು. ಸರಿಯಾದ ಉತ್ತರವನ್ನ ತಾವು ವಾಟ್ಸಪ್ ಮಾಡಬೇಕು ನಮಗೆ. ನಮ್ಮ ವಾಟ್ಸಪ್ ಸಂಖ್ಯೆಯನ್ನ ಈಗ ಕೊಡ್ತಾ ಇದ್ದೇವೆ, ದಯವಿಟ್ಟು ಗುರ್ತು ಹಾಕೊಳ್ಳಿ. 9535015489. ಸರಿಯಾದ ಉತ್ತರ ಜೊತೆಗೆ ನಿಮ್ಮ ಹೆಸರು ಮತ್ತು ನಿಮ್ಮ ಊರಿನ ಹೆಸರನ್ನ ಬರೆದು ಕಳಿಸಿದರೆ ಪುಸ್ತಕಗಳನ್ನ ತಮಗೆ ಕಳಿಸೋದಕ್ಕೆ ನಮಗೆ ಅನುಕೂಲವಾಗುತ್ತೆ. ಈಗ ಇಂದಿನ ಸ್ಪರ್ಧೆಯಲ್ಲಿ ಇರುವ ವಿವಿಧ ಸುತ್ತುಗಳ ಪರಿಚಯವನ್ನ ಮಾಡಿಕೊಳ್ಳೋಣ. ನಮ್ಮ ಪ್ರಾಚೀನ ಕರ್ನಾಟಕ, ನಮ್ಮ ಸಮಕಾಲೀನ ಕರ್ನಾಟಕ, ನಮ್ಮ ಅಕ್ಷರಗಳನ್ನ ಜೋಡಿಸಿ, ನಮ್ಮ ಪ್ರಶ್ನೋತ್ತರಿ, ನಮ್ಮ ಪದಬಂಧ, ನಮ್ಮ ಪದವಿನೋದ, ನಮ್ಮ ಶ್ರವ್ಯ ಕಾವ್ಯ ಹಾಗೂ ಚಟ್ಪಚ್ಚಿನ ಕುರುಳಿ. ಒಟ್ಟು 8 ಸುತ್ತಲ್ಲಿ ಇಂದಿನ ಕಾರ್ಯಕ್ರಮವನ್ನ ನಾವು ನಡೆಸ್ಕೊಡ್ತಾ ಇದ್ದೇವೆ. ಈಗ ಮುಂದಿನ ಸುತ್ತನ್ನ ಆರಂಭಿಸೋದಕ್ಕೆ ಮೊದಲು ನಮ್ಮ ವಿಕಾಸ್ ಬ್ಯಾಂಕ್ ಬಗ್ಗೆ ಒಂದು ಸ್ಥೂಲ ಪರಿಚಯ. Hi, I'm Vikas. I'm here to introduce our digital banking services. Please come. Mobile banking. Banking at your fingertips. Fund transfer, balance inquiry, mini statement. Download app from Play Store and Apple Store. ATM cum debit card. It's a multi-purpose case. Cash withdrawal, purchase at online, purchase at POS. Card setup for the card security purpose. Lock and bar card by yourself. The transaction limit. Stop being victim. Internet banking. Account view, real-time balance view, Yum passbook, download statement. UPI. Link your account to any UPI payment app. Google Pay, Phone Pay, Paytm. Experience the convenient digital banking channels. For more information, please visit your nearest branch. ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತವನ್ನ ಕೋರ್ತಾ ಇದ್ದೇವೆ.
ಈಗ ಕಾರ್ಯಕ್ರಮವನ್ನ ಮುಂದುವರಿಸೋಣ. ವಿಕಾಸ್ ಬ್ಯಾಂಕ್ ಥಟ್ ಅಂತ ಹೇಳಿ ಮೊದಲನೇ ಸುತ್ತು ನಮ್ಮ ಪ್ರಾಚೀನ ಕರ್ನಾಟಕ. ಈ ಸುತ್ತಿನ ನಿಯಮಗಳು: ಒಬ್ಬರಿಗೆ ಒಂದು ಪ್ರಶ್ನೆ. ಪ್ರಶ್ನೆಯು ರೌಂಡ್ ರಾಬಿನ್ ಮಾದರಿಯಲ್ಲಿ ಒಬ್ಬರಿಗೆ ಮಾತ್ರ ವರ್ಗಾವಣೆಯಾಗುತ್ತದೆ. ಮೊದಲ ಪ್ರಶ್ನೆಯನ್ನ ಪ್ರೀತಿ ಅವರಿಗೆ ಕೇಳಿದೆ ಅಂತ ಇಟ್ಕೊಳ್ಳೋಣ. ಪ್ರೀತಿ ಅವರು ಉತ್ತರ ಕೊಟ್ರೆ ಪುಸ್ತಕ ಅವರಿಗೆ ದೊರೆಯುತ್ತೆ. ಒಂದು ವೇಳೆ ಪ್ರೀತಿ ಉತ್ತರವನ್ನ ಕೊಡಲಿಲ್ಲ ಅಂದ್ರೆ ಆ ಪ್ರಶ್ನೆಯನ್ನ ಶಾಲಿನಿ ಅವರಿಗೆ ವರ್ಗಾಯಿಸ್ತೇವೆ. ಶಾಲಿನಿ ಅವರು ಉತ್ತರವನ್ನ ಕೊಟ್ರೆ ಪುಸ್ತಕ ಅವರಿಗೆ ದೊರೆಯುತ್ತೆ. ಒಂದು ವೇಳೆ ಶಾಲಿನಿ ಅವರು ಉತ್ತರ ಕೊಡಲಿಲ್ಲ ಅಂದ್ರೆ ಆ ಪ್ರಶ್ನೆ ಮುಂದಕ್ಕೆ ಹೋಗೋದಿಲ್ಲ, ಅಲ್ಲೇ ಉತ್ತರವನ್ನ ಕೊಡ್ತೇನೆ. ಸಮಯವನ್ನ ಉಳಿಸೋದಕ್ಕೆ, ಹೆಚ್ಚು ಜನರಿಗೆ ಅವಕಾಶವನ್ನ ಮಾಡಿಕೊಡೋದಕ್ಕೆ ಈ ತಂತ್ರವನ್ನ ನಾವು ಉಪಯೋಗಿಸ್ಕೊತಾ ಇದ್ದೇವೆ. ಮೊದಲನೆಯವರಿಗೆ ಕಾಲಾವಕಾಶ 10 ಸೆಕೆಂಡ್ ಇರುತ್ತೆ ಉತ್ತರ ಕೊಡೋದಕ್ಕೆ. ಎರಡನೆಯವರು ತಕ್ಷಣ ಉತ್ತರವನ್ನ ಕೊಡಬೇಕು. ಸರಿ ಉತ್ತರಕ್ಕೆ +10 ಅಂಕ, ಒಂದು ಪುಸ್ತಕ ತಮಗೆ ದೊರೆಯುತ್ತೆ. ತಪ್ಪು ಉತ್ತರಕ್ಕೆ ಯಾವುದೇ ಋಣಾಂಕ ಇಲ್ಲ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಯಾಜಿ ಪ್ರಕಾಶನದ ಅಮೃತಮಯಿ ಡಾಕ್ಟರ್ ಅನುರಾಧ ಕೃಷ್ಣಕಟ್ಟಿ ಬರೆದಂತಹ ಪುಸ್ತಕ ಈಗ ಪ್ರೀತಿ ಅವರಿಗೆ ನಾವು ಕೊಡಲಿದ್ದೇವೆ. ಪ್ರೀತಿಯವರಿಗೆ ಬರ್ತಾ ಇರೋ ಪ್ರಶ್ನೆ ಈಗ ಬಂತು. ಜಾಂಬವತಿ ಕಲ್ಯಾಣ ಕೃತಿಯನ್ನ ಯಾರು ಬರೆದರು? ಆಯ್ಕೆಗಳನ್ನ ಕೊಡ್ತಾ ಇದ್ದೇನೆ. ಕೃಷ್ಣದೇವರಾಯ, ಇಮ್ಮಡಿ ಪುಲಿಕೇಶಿ, ನೃಪತುಂಗ, ರಣಧೀರ ಕಂಠೀರವ. ಪ್ರೀತಿ ಅವರ ಕಾಲಾವಕಾಶ ಮುಕ್ತಾಯ ಆಗಿದೆ. ಪ್ರಶ್ನೆಯನ್ನ ಶಾಲಿನಿ ಅವರಿಗೆ ವರ್ಗಾಯಿಸ್ತಾ ಇದ್ದೇನೆ. ಶಾಲಿನಿ. ಸರ್, ಆಪ್ಷನ್ ಸಿ, ನೃಪತುಂಗ. ಆಯ್ಕೆ 3 ನೃಪತುಂಗ ಅಂತ ಹೇಳ್ತಾ ಇದ್ದಾರೆ. ಶಾಲಿನಿ ಅವರಲ್ವಾ ಉತ್ತರ ಕೊಟ್ಟಿದ್ದು? ಹೌದು ಸರ್, ಶಾಲಿನಿ. ಪ್ರೀತಿಯವರು ಇದಾರಾ ಇಲ್ವೋ ಆನ್ಲೈನ್ ಅಲ್ಲಿ? ಸರ್, ಅದು ಬೂಟಿಂಗ್ ಬರ್ತಾ ಇದೆ ಸರ್, ಲೆಫ್ಟ್ ಆಗಿದ್ದಾರೆ. ರೀಕನೆಕ್ಟ್ ಆಗ್ತಾ ಇದೆ ಸರ್ ಅವರು. ಹಾಗಿದ್ಮೇಲೆ ಒಂದು ಕ್ಷಣ ತಡಿತೇನೆ. ಕೃಷ್ಣದೇವರಾಯ ಎಷ್ಟು ಸಮರ್ಥ ಬಂದ್ರ? ಪ್ರೀತಿಯವರೇ ನೋಡಿ, ತಮ್ಮ ಪ್ರಶ್ನೆ ಬಂದ್ಬಿಟ್ಟಿದೆ ಆಗ್ಲೇ. ಜಾಂಬವತಿ ಕಲ್ಯಾಣ ಕೃತಿಯನ್ನ ಯಾರು ಬರೆದರು ಅಂತ. ಕೃಷ್ಣದೇವರಾಯ, ಇಮ್ಮಡಿ ಪುಲಿಕೇಶಿ, ನೃಪತುಂಗ, ರಣಧೀರ ಕಂಠೀರವ. ಶಾಲಿನಿಯವರು ಹೇಳ್ತಾ ಇದ್ದಾರೆ ನೃಪತುಂಗ ಅಂತ. ತಾವೇನ್ ಹೇಳ್ತೀರಿ? ಯಾಕಂದ್ರೆ ಇದು ತಮಗೆ ಬಂದಂತ ಪ್ರಶ್ನೆ, ಆದ್ರೆ ತಾವು ಇರಲಿಲ್ಲ ಪ್ರಶ್ನೆ ಬಂದಾಗ. ಹೇಳಿ. ಥಟ್ ಅಂತ ಉತ್ತರ ಕೊಡಬೇಕು, ಸಮಯ ತಗೋಬಾರದು. ನೃಪತುಂಗ. ಕೃಷ್ಣದೇವರಾಯ ಅದ್ಭುತ ಆಡಳಿತವನ್ನ ನಡೆಸಿದಂತ ಅರಸು. ಇಡೀ ದಕ್ಷಿಣ ಭಾರತ ಆತನ ಅಧೀನದಲ್ಲಿತ್ತು, ಎಲ್ಲ ನಮಗೆ ಗೊತ್ತು. ಆದರೆ ಅಷ್ಟೇ ಸೊಗಸಾಗಿ ಆತ ತೆಲುಗು ಭಾಷೆಯಲ್ಲಿ ಮತ್ತು ಸಂಸ್ಕೃತದಲ್ಲಿ ಕಾವ್ಯಗಳನ್ನು ರಚಿಸಿದ್ದಾನೆ ಅನ್ನೋದು ಹೆಚ್ಚಿನ ಜನಕ್ಕೆ ಗೊತ್ತಿಲ್ಲ. ಆ ಮುಕ್ತ ಮೌಲ್ಯದ ಜಾಂಬವತಿ ಕಲ್ಯಾಣ ಬಹಳ ಮುಖ್ಯವಾದಂಥ ಕೃತಿಗಳು ಕೃಷ್ಣದೇವರಾಯ ಬರೆದದ್ದು. ಈಗ ಪ್ರಶ್ನೆ ಬರ್ತಾ ಇದೆ ಶಾಲಿನಿ ಅವರಿಗೆ. ಶಾಲಿನಿ, ಮೊದಲು ತಮ್ಮ ಪುಸ್ತಕ ಯಾಜಿ ಪ್ರಕಾಶನದ ಅಂತರ್ಮುಖ, ವೀಣಾ ಬನ್ನಂಜೆ ಬರೆದಂತಹ ಪುಸ್ತಕ ಇದು. ಪ್ರಶ್ನೆ: 1565ರಲ್ಲಿ ಯಾವ ಪ್ರಖ್ಯಾತ ಯುದ್ಧವು ಕರ್ನಾಟಕದಲ್ಲಿ ನಡೆಯಿತು? ಆಯ್ಕೆಗಳನ್ನ ನೋಡೋಣ. ಮೊದಲನೆಯ ಮೈಸೂರು ಯುದ್ಧ, ರಾಯಚೂರು ಯುದ್ಧ, ಬೆಂಗಳೂರು ಯುದ್ಧ, ತಾಳಿಕೋಟೆ ಯುದ್ಧ. ರಾಯಚೂರು ಯುದ್ಧ ಸರ್, ಆಪ್ಷನ್ ಬಿ. ರಾಯಚೂರು ಯುದ್ಧ ಆಯ್ಕೆ 2. ಜಗನ್ನಾಥ ದಾಸ್. ಸರ್, ತಾಳಿಕೋಟೆ ಯುದ್ಧ. ತಾಳಿಕೋಟೆ ಯುದ್ಧ ಉತ್ತರ ಸರಿಯಾಗಿದೆ. ವಿಜಯನಗರದ ಅರಸರಿಗೂ ಹಾಗೂ
5 ಸುಲ್ತಾನರ ನಡುವೆ ಏನು ಯುದ್ಧ ನಡೆಯುತ್ತೆ, ರಕ್ಕಸಗಿ ತಂಗಡಗಿ ಅನ್ನೋ ಸ್ಥಳದಲ್ಲಿ, ಅದನ್ನ ತಾಳಿಕೋಟೆ ಯುದ್ಧ ಅಂತಲೂ ನಾವು ಕರೀತೇವೆ. ಅಳಿಯ ರಾಮರಾಯ ಆತನನ್ನ ಮೋಸದಿಂದ ಹೇಗೆ ಇವರೆಲ್ಲ ಸೇರಿ ಕೊಲ್ತಾರೆ, ಅದು ನಮಗೆ ಗೊತ್ತಿರುವಂತ ಇತಿಹಾಸ. ತಾಳಿಕೋಟೆ ಯುದ್ಧ ಮರೆಯಲಿಕ್ಕೆ ಸಾಧ್ಯವಿಲ್ಲದಂತಹ ಐತಿಹಾಸಿಕ ಘಟನೆ. ಜಗನ್ನಾಥ ದಾಸ್ ಅವರಿಗೆ ಪ್ರಶ್ನೆ ಬರ್ತಾ ಇದೆ. ಮೊದಲು ಪುಸ್ತಕ. ಯಾಜಿ ಪ್ರಕಾಶನದ ಸಾವಿತ್ರಿ ಶ್ರೀ ಅರವಿಂದರ ಮಹಾಕಾವ್ಯವನ್ನ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಆರ್.ಕೆ. ಕುಲಕರ್ಣಿ ಅವರು. ಪ್ರಶ್ನೆ: ಇಮ್ಮಡಿ ಪುಲಿಕೇಶಿಗೆ ಸಂದ ಪ್ರಖ್ಯಾತ ಬಿರುದು ಯಾವುದು? ಆಯ್ಕೆಗಳನ್ನ ಕೊಡ್ತಾ ಇದ್ದೇನೆ. ಉತ್ತರ ಪತೇಶ್ವರ, ದಕ್ಷಿಣ ಪತೇಶ್ವರ, ಪೂರ್ವ ಪಶ್ಚಿಮ ತಟಾಧೀಶ್ವರ, ತ್ರಿಭುವನ ಮಲ್ಲ. ಸರ್, ದಕ್ಷಿಣ ಪತೇಶ್ವರ. ದಕ್ಷಿಣ ಪತೇಶ್ವರ ಉತ್ತರ ಸರಿಯಾಗಿದೆ. ಜಗನ್ನಾಥ್ ದಾಸ್ ಅವರೇ, ದಕ್ಷಿಣ ಪತೇಶ್ವರದ ಬಗ್ಗೆ ಒಂದೆರಡು ಮಾತನ್ನ ನಮಗೆ ತಿಳಿಸ್ಕೊಡ್ತೀರಾ? ಹಾ ಸರ್, ಇದು ಬಾದಾಮಿಯಲ್ಲಿ ಸ್ಥಾಪನೆ ಆಗಿರತಕ್ಕಂತಹ ಈ ಒಂದು ಇಮ್ಮಡಿ ಪುಲಿಕೇಶಿ ಚಾಲುಕ್ಯರಲ್ಲಿ ಅತ್ಯಂತ ಪ್ರಸಿದ್ಧನಾಗಿರ್ತಕ್ಕಂತಹ ದೊರೆ. ಯಾಕಂದ್ರೆ ಗೋದಾವರಿ ನದಿಯಿಂದ ಹಿಡಿದು ಈ ಕಡೆ ಕರ್ನಾಟಕದ ಎಲ್ಲಾ ಭಾಗವನ್ನು ಕೂಡ ಇಮ್ಮಡಿ ಪುಲಿಕೇಶಿ ಅವರು ಆಕ್ರಮಿಸಿಕೊಂಡು ನಮ್ಮ ಕನ್ನಡವನ್ನ ಆಗಿನ ಕಾಲದಲ್ಲಿ ಹೆಚ್ಚಿನ ಒಂದು ಪ್ರಖ್ಯಾತಿಯನ್ನ ಹೊಂದಿದ್ರು. ಅದಕ್ಕೆ ಬಾದಾಮಿಗೆ ವಾತಾಪಿ ಅಂತನೂ ಕೂಡ ಕರಿತಾ ಇದ್ದಾರೆ. ಈಗ ಅಲ್ಲಿ ಗುಹಾಂತರ ದೇವಾಲಯಗಳನ್ನ ಕೂಡ ನೋಡಬಹುದು. ಅತ್ಯಂತ ಸೊಗಸಾಗಿದೆ ಸರ್. ಇಷ್ಟು ಗೊತ್ತಿದೆ. ಅಲ್ಲ, ದಕ್ಷಿಣ ಪತೇಶ್ವರ ಅನ್ನೋ ಹೆಸರು ಯಾವಾಗ, ಹೇಗೆ, ಯಾಕೆ ಬಂತು ಅದು ಬೇಕು ನನಗೆ. ಹರ್ಷವರ್ಧನನ್ನ ಸೋಲಿಸಿ ದಕ್ಷಿಣ ಪತೇಶ್ವರ ಎಂಬ ಬಿರುದನ್ನ ತೆಗೆದುಕೊಳ್ತಾನೆ ಸರ್. ನಿಜ. ನರ್ಮದಾ ನದಿ, ನಮ್ಮ ಕನ್ನಡಿಗರ ಸಾಮ್ರಾಜ್ಯ ನರ್ಮದಾ ನದಿಯವರೆಗೆ ವ್ಯಾಪಿಸಿರುತ್ತೆ. ಹೌದು ಸರ್. ಹರ್ಷವರ್ಧನ ರಾಜ್ಯಕ್ಕೂ ಪುಲಿಕೇಶಿಯ ರಾಜ್ಯಕ್ಕೂ ಮಧ್ಯೆ ಇದ್ದದ್ದು, ಗಡಿ ರೇಖೆಯ ಹಾಗೆ ಇದ್ದದ್ದು ನರ್ಮದಾ ನದಿ. ಕಾವೇರಿಯಿಂದ ಗೋದಾವರಿಯವರೆಗೆ ಅಂತ ನಾವು ಹೇಳ್ತೇವೆ, ಆದರೆ ವಾಸ್ತವದಲ್ಲಿ ನರ್ಮದೆಯವರೆಗೂ ಇತ್ತು ಕರ್ನಾಟಕ ರಾಜ್ಯ. ಆದರೆ ನೃಪತುಂಗ ಹೇಳ್ದ ಅಂತ ಅದನ್ನೇ ನಾವು ಇವತ್ತಿಗೂ ಬಳಸ್ಕೊಂಡು ಬರ್ತಾ ಇದ್ದೇವೆ. ಆದರೆ ನರ್ಮದೆಯವರೆಗೂ ಸಹ ಇತ್ತು. ಯುದ್ಧದಲ್ಲಿ ಸರಿಸಮ ನಿಂತಾಗ ಆಗ ಇಬ್ಬರ ನಡುವೆ ಒಂದು ಒಪ್ಪಂದ ನಡೆಯುತ್ತೆ. ಈ ನರ್ಮದಾ ನದಿಯ ಉತ್ತರ ಭಾಗದ ಪ್ರದೇಶ ಏನಿದೆ ಅದಕ್ಕೆ ನಾನು ಅಧಿಪತಿ ಆಗ್ತೇನೆ, ಉತ್ತರ ಪತೇಶ್ವರ, ಅದು ನನ್ನ ಹೆಸರು. ದಕ್ಷಿಣ ಭಾಗಕ್ಕೆ ನೀನು ಅಧಿಪತಿಯಾಗು, ದಕ್ಷಿಣ ಪತೇಶ್ವರ ಅಂತ ನೀನು ಕರೆಸ್ಕೊಳ್ಳಿಕ್ಕೆ ನನ್ನದೇನು ಅಡ್ಡಿ ಇಲ್ಲ ಅನ್ನೋ ಒಪ್ಪಂದವಾಗುತ್ತೆ. ಆಗ ದಕ್ಷಿಣ ಪತೇಶ್ವರ ಅನ್ನೋ ಬಿರುದನ್ನ ಪಡಿತಾನೆ ಇಮ್ಮಡಿ ಪುಲಿಕೇಶಿ. ಈಗ ಪ್ರಶ್ನೆ ಯಾರಿಗೆ ಬರ್ತಾ ಇದೆ? ನಾಗಪ್ಪ ಅವ್ರಿಗಲ್ವಾ? ಪುಸ್ತಕ ಯಾಜಿ ಪ್ರಕಾಶನದ ಭಾಷಾಂತರ ಪ್ರಕ್ರಿಯೆ ಡಾಕ್ಟರ್ ಮೋಹನ್ ಕುಂಟಾರ್ ಬರೆದಿರುವಂತದ್ದು. ಬೆಂಗಳೂರು ನಗರವನ್ನ ಮೊಘಲರಿಂದ ಯಾರು ಕೊಂಡುಕೊಂಡರು? ಆಯ್ಕೆಗಳನ್ನ ಕೊಡ್ತಾ ಇದ್ದೇನೆ. ಚಿಕ್ಕದೇವರಾಜ ಒಡೆಯರ್, ದೊಡ್ಡ ದೇವರಾಜ ಒಡೆಯರ್, ಟಿಪ್ಪು ಸುಲ್ತಾನ್, ಮಾಗಡಿ ಕೆಂಪೇಗೌಡ. ಚಿಕ್ಕದೇವರಾಜ ಒಡೆಯರ್ ಅಂತ ಹೇಳ್ತಾ ಇದ್ದಾರೆ ನಾಗಪ್ಪ ಅವರು. ಉತ್ತರ ಸರಿಯಾಗಿದೆ. 3 ಲಕ್ಷ ರೂಪಾಯಿಗಳು. ರೂಪಾಯಿಗಳು ಅಂದ್ರೆ ನಮ್ಮ ಇಂದಿನ ಹಾಗೆ ಕಾಗದದ ರೂಪಾಯಿ ಅಲ್ಲ, ಚಿನ್ನದ ನಾಣ್ಯಗಳು. 3 ಲಕ್ಷ ವರಹ ಅಂತ ಹೇಳ್ತಾರೆ. ಅರ್ಥವಾಗಲಿ ಅಂತ ನಾವು 3 ಲಕ್ಷ ರೂಪಾಯಿಗಳು ಅಂತ ಈಗ ಬಳಸ್ತೇವೆ. ಆದರೆ 3 ಲಕ್ಷ ಚಿನ್ನದ ನಾಣ್ಯಗಳನ್ನ ಕೊಟ್ಟು ಈ ನಗರವನ್ನ ಚಿಕ್ಕದೇವರಾಜ ಒಡೆಯರ್ ಮೊಘಲರಿಂದ ಕೊಂಡ್ಕೋತಾರೆ. ಮೊಘಲರು ಬಂದು ಈ ಪ್ರದೇಶವನ್ನ ಗೆಲ್ತಾರೆ, ಬೆಂಗಳೂರು ನಗರವನ್ನ. ಆದರೆ ಬೆಂಗಳೂರು ನಗರದಲ್ಲಿ ಉಳ್ಕೊಳ್ಳೋಕೆ ಅವರಿಗೆ ಯಾಕೋ ಇಷ್ಟ ಇರಲ್ಲ. ಉತ್ತರಕ್ಕೆ ಹೋಗ್ತಾರೆ. ಹೋಗುವಾಗ ಸುಮ್ಮನೆ ಹೋಗೋದು ಯಾಕೆ, ಒಂದಷ್ಟು ದುಡ್ಡು ಬರಲಿ ಅಂತ ಹೇಳಿ ಒಡೆಯರ್ರವರಿಗೆ ದುಡ್ಡು ಕೊಟ್ಟು ಆ ನಗರದ ಒಂದು ಅಧಿಕಾರವನ್ನ ಬಿಟ್ಟು ಕೊಡ್ತಾರೆ.
ಮೊಘಲರ ಜೊತೆಯಲ್ಲಿ ಖಲಾಸಿಗಳು ಅಂತ ಬರ್ತಾರೆ. ಈ ಖಲಾಸಿಗಳು ನಮ್ಮ ದೇಶದವರಲ್ಲ, ಇವರೆಲ್ಲ ಪರ್ಷಿಯಾ ಕಡೆಯಿಂದ ಬಂದವರು. ಈ ಖಲಾಸಿಗಳ ಕೆಲಸ ಏನು ಅಂದ್ರೆ, ಈ ಸೈನ್ಯಕ್ಕೆ ಅಗತ್ಯವಾದ ಬಿಡಾರಗಳನ್ನ ಹಾಕೋದು, ಯುದ್ಧ ಮುಗಿದ ಮೇಲೆ ಆ ಬಿಡಾರಗಳನ್ನ ಕಿತ್ತು ತಗೊಂಡು ಹೋಗೋದು, ಇದು ಅವ್ರ ಕೆಲಸ, ಖಲಾಸಿಗಳದು. ಈ ಖಲಾಸಿಗಳು ಬೆಂಗಳೂರು ನಗರದ ಕೋಟೆಯ ಹೊರಗಡೆ ತಮ್ಮ ಸೈನ್ಯಕ್ಕೆ ಎಲ್ಲ ಬಿಡಾರಗಳನ್ನ ಹಾಕಿದ್ರು. ಮೊಘಲರು ವಾಪಸ್ ಹೋಗುವಾಗ ಬೆಂಗಳೂರಿನ ಹವಾಮಾನಕ್ಕೆ ಮನಸೋತಂತ ಖಲಾಸಿಗಳು, ನಾವು ಬರೋಲ್ಲ, ಇಲ್ಲೇ ಉಳ್ಕೊಂಡ್ಬಿಡ್ತೇವೆ, ನೀವು ಹೋಗಿ ಅಂತ ಮೊಘಲರನ್ನ ಕಳಿಸ್ತಾರೆ. ಅವರು ಇಲ್ಲೇ ಉಳ್ಕೊಳ್ತಾರೆ. ಅವರು ಉಳ್ಕೊಂಡಂತ ಆ ಪ್ರದೇಶವನ್ನ ಇವತ್ತು ನಾವು ಖಲಾಸಿ ಪಾಳ್ಯ ಅಂತ ಕರೀತೇವೆ. ಖಲಾಸಿ ಪಾಳ್ಯ ಸಿಟಿ ಮಾರ್ಕೆಟ್ಗೆ ಹತ್ರ ಇದೆ. ಹಾಗೆಯೇ ಕೋಟೆ ಏನಿದೆ, ಕೋಟೆಗೆ ಹತ್ತಿರದಲ್ಲೇ ಸನಿಹದಲ್ಲೇ ಉಂಟು ಈ ಒಂದು ಪ್ರದೇಶ. ಇಲ್ಲಿಗೆ ಮೊದಲನೇ ಸುತ್ತನ್ನ ಪೂರ್ಣಗೊಳಿಸ್ತಾ ಇದ್ದೇವೆ. ವಿಕಾಸ್ ಬ್ಯಾಂಕ್ ಥಟ್ ಅಂತ ಹೇಳಿ ನಮ್ಮ ಸಮಕಾಲೀನ ಕರ್ನಾಟಕದ ಸುತ್ತನ್ನ ಆರಂಭಿಸ್ತಾ ಇದ್ದೇವೆ. ಪ್ರಸ್ತುತ ಕರ್ನಾಟಕದ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಕೆ ಪ್ರಯತ್ನಿಸೋಣ. ನಿಯಮಗಳಲ್ಲಿ ಏನು ಬದಲಾವಣೆ ಇಲ್ಲ. ಮೊದಲ ಪುಸ್ತಕ ಬುದ್ಧನ ರಾಟಿ. ಪ್ರೀತಿ ಅವರಿಗೆ ಬರ್ತಾ ಇದೆ ಈ ಪ್ರಶ್ನೆ. ಕರ್ನಾಟಕದ ವಿಧಾನ ಪರಿಷತ್ತಿನಲ್ಲಿ ಎಷ್ಟು ಸ್ಥಾನಗಳಿವೆ? ಆಯ್ಕೆಗಳನ್ನ ಕೊಡ್ತಾ ಇದ್ದೇನೆ. 60 ಸ್ಥಾನಗಳು, 65 ಸ್ಥಾನಗಳು, 70 ಸ್ಥಾನಗಳು, 75 ಸ್ಥಾನಗಳು. ಪ್ರೀತಿಯವರೇ, ಗಡಿಯಾರದ ಶಬ್ದ ಮುಗಿಯೋಷ್ಟರಲ್ಲಿ ಉತ್ತರ ಕೊಡಬೇಕು. ಅಷ್ಟಲ್ಲಿ ಉತ್ತರ ತಾವು ಕೊಡ್ಲಿಲ್ಲ ಅಂದ್ರೆ ನಾನು ಶಾಲಿನಿಯವರಿಗೂ ವರ್ಗಾಯಿಸ್ಬಿಡ್ತೇನೆ. 70 ಸ್ಥಾನಗಳು ಸರ್. 70 ಸ್ಥಾನಗಳು. ಆಯ್ಕೆ 3. ಶಾಲಿನಿ ಇದರ ಶಾಲಿನಿ ಥಟ್ ಅಂತ ಉತ್ತರ ಕೊಡಬೇಕು, ಇಲ್ಲಾಂದ್ರೆ ಉತ್ತರವನ್ನ ತೋರಿಸಿ ಮುಂದಿನ ಪ್ರಶ್ನೆಗೆ ಹೊರಟೋಗ್ತೇನೆ. 5 ಸ್ಥಾನಗಳು. ಉತ್ತರ ಕೊಡ್ತಾ ಇಲ್ಲ. 75 ಸ್ಥಾನಗಳು ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಊಹೆ ಮಾಡಬಹುದಾಗಿತ್ತು ಶಾಲಿನಿಯವರು, ಸರಿಯಾದ ಉತ್ತರ ಗೊತ್ತಿರಲಿಲ್ಲ ಅಂದ್ರೆ. ಈ ವಿಧಾನಸಭೆ, ವಿಧಾನ ಪರಿಷತ್ ಎರಡೂ ಇರುವಂತ ರಾಜ್ಯಗಳು 5-6 ಅಷ್ಟೇ ಭಾರತದಲ್ಲಿ. ಬೇರೆ ರಾಜ್ಯಗಳಲ್ಲಿ ವಿಧಾನ ಪರಿಷತ್ ಇಲ್ಲ, ವಿಧಾನಸಭೆ ಮಾತ್ರ ಇದೆ. ವಿಧಾನ ಪರಿಷತ್ತಲ್ಲಿ ಸಾಮಾನ್ಯವಾಗಿ ನಾಡಿನ ಹಿರಿಯರು ಇರ್ತಾರಲ್ಲಿ. ವಿಧಾನ ಸಭೆಯಲ್ಲಿ ತೆಗೆದುಕೊಂಡಂತ ನಿರ್ಣಯಗಳು ಈ ವಿಧಾನ ಪರಿಷತ್ತಿಗೆ ಬಂದಾಗ ಅವುಗಳ ಬಗ್ಗೆ ಒಂದಷ್ಟು ಚರ್ಚೆಯನ್ನ ಮಾಡಿ ತಮ್ಮ ಅನುಭವದ ಮಾತನ್ನ, ಮಾರ್ಗದರ್ಶನವನ್ನ ನೀಡ್ತಾರೆ ವಿಧಾನ ಪರಿಷತ್ತಲ್ಲಿ ಇರ್ತಕ್ಕಂಥ ಈ 75 ಸದಸ್ಯರು. ಆದರೆ ಕೆಲವು ರಾಜ್ಯಗಳು ಭಾವಿಸುತ್ತವೆ, ಈ ಹಿರಿಯರಿಗೆ ಬೇರೆ ಕೆಲಸ ಇಲ್ಲ, ಆರಾಮವಾಗಿ ಮನೇಲಿ ಇರೋದು ಬಿಟ್ಬಿಟ್ಟು ಇಲ್ಲಿ ಬರ್ತಾರೆ, ಇವರಿಗೆ ದುಡ್ಡು ಬೇರೆ ಖರ್ಚು ಮಾಡಬೇಕು ನಾವು, ಹಾಗಾಗಿ ವಿಧಾನ ಪರಿಷತ್ತೇ ಬೇಡ ನಮಗೆ ಅಂತ ಅದನ್ನ ತೆಗೆದು ಬಿಟ್ಟಿದ್ದಾರೆ. ಕೆಲವು ರಾಜ್ಯಗಳಲ್ಲಿ ಕೇವಲ ವಿಧಾನಸಭೆ ಮಾತ್ರ ಉಂಟು. ಜಾಜಿ ಪ್ರಕಾಶನದ ಚಿತ್ರ ಸಲ್ಲಾಪ ಎನ್ನುವ ಪುಸ್ತಕ NS ಶಂಕರ್ ಇದನ್ನ ಬರೆದಿದ್ದಾರೆ. ಪ್ರಶ್ನೆ: ಕರ್ನಾಟಕ ರಾಜ್ಯದ ಅಧಿಕೃತ ಹಕ್ಕಿಯು ಯಾವುದು? ಈ ಪ್ರಶ್ನೆ ಶಾಲಿನಿ ಅವರಿಗೆ ಬರ್ತಾ ಇದೆ. ಆಯ್ಕೆಗಳನ್ನ ಕೊಡ್ತಾ ಇದ್ದೇನೆ. ನವಿಲು, ಕೋಗಿಲೆ, ನೀಲಕಂಠ, ಗೊರವಂಕ. ಸರ್, ಆಪ್ಷನ್ ಎ ನವಿಲು. ನವಿಲು ಅಂತ ಹೇಳ್ತಾ ಇದ್ದಾರೆ ಶಾಲಿನಿ ಅವರು. ಮುಂದಿನ ಅವಕಾಶ ಜಗನ್ನಾಥ್ ದಾಸ್ ಅವರಿಗೆ ಬರ್ತಾ ಇದೆ. ಜಗನ್ನಾಥ್ ದಾಸ್. ಕೋಗಿಲೆ. ಕೋಗಿಲೆ. ನವಿಲು ಮತ್ತು ಕೋಗಿಲೆ ಅಂತ ಹೇಳ್ತಾ ಇದ್ದಾರೆ. ಸರಿಯಾದ ಉತ್ತರ ನೀಲಕಂಠ. ನವಿಲು ರಾಷ್ಟ್ರೀಯ ಪಕ್ಷಿ. ನಮ್ಮ ರಾಜ್ಯದ ಪಕ್ಷಿ ನೀಲಕಂಠ.
ಈ ನೀಲಕಂಠ ಇಂಡಿಯನ್ ರೂಲರ್ ಅನ್ನೋ ಹೆಸರಲ್ಲಿ ಪ್ರಸಿದ್ಧವಾಗಿದೆ ಇಂಗ್ಲಿಷಲ್ಲಿ. ಕರ್ನಾಟಕದಲ್ಲಿ ವಿಶೇಷವಾಗಿ ಕಂಡುಬರುತ್ತೆ. ಹೆಸರೇ ಸೂಚಿಸುವ ಹಾಗೆ ಇದರ ಕುತ್ತಿಗೆಯ ಪ್ರದೇಶ ಒಳ್ಳೆ ಆಕರ್ಷಕ ನೀಲಿ ಬಣ್ಣವನ್ನ ಹೊಂದಿರುತ್ತೆ. ಇದು ಈ ಪೂರ್ವ ಕರಾವಳಿ ಏನ್ ಬರುತ್ತೆ ಭಾರತ, ಆ ಎಲ್ಲ ಕಡೆ ಉಂಟು. ಕರ್ನಾಟಕದಲ್ಲಿ ಉಂಟು, ಆಂಧ್ರ ಪ್ರದೇಶ, ತೆಲಂಗಾಣ, ಒಡಿಶಾ ಮುಂತಾದ ಪ್ರದೇಶಗಳಲ್ಲೆಲ್ಲ ಈ ಹಕ್ಕಿ ವ್ಯಾಪಿಸಿದೆ. ಅದಕ್ಕಾಗಿ ಈ ಹಕ್ಕಿಯನ್ನ ರಾಜ್ಯದ ಹಕ್ಕಿಯನ್ನಾಗಿ ನಾವು ಆಯ್ಕೆ ಮಾಡಿಕೊಂಡಿದ್ದೇವೆ. ನಮ್ಮ ರಾಜ್ಯದ ಬಗ್ಗೆ ಒಂದಷ್ಟು ತಿಳ್ಕೊಳ್ಳೋದು ಒಳ್ಳೆಯದು. ನಮ್ಮ ರಾಜ್ಯದ ಲಾಂಛನ ಗಂಡಬೇರುಂಡ. ನಮ್ಮ ರಾಜ್ಯದ ಗೀತೆ, ರಾಜ್ಯಗೀತೆ ಜಯ ಭಾರತ ಜನನಿಯೇ ತನುಜಾತೆ, ಕುವೆಂಪು ಅವರು ಬರೆದಿರುವಂಥದ್ದು. ನಮ್ಮ ರಾಜ್ಯದ ಪ್ರಾಣಿ ಆನೆ. ನಮ್ಮ ರಾಜ್ಯದ ವೃಕ್ಷ ಮರ ಶ್ರೀಗಂಧ. ಹಾಗೆಯೇ ನಮ್ಮ ರಾಜ್ಯದ ಹೂವು ಕಮಲ. ಇದನ್ನ ಮರಿಬಾರದು, ಮಕ್ಕಳಿಗೂ ಸಹ ಹೇಳ್ಕೊಡ್ಬೇಕಾಗುತ್ತೆ. ಮುಂದಿನ ಪ್ರಶ್ನೆ ಜಗನ್ನಾಥ್ ದಾಸ್ ಅವರಿಗೆ ಬರ್ತಾ ಇದೆ. ಮೊದಲಿಗೆ ಪುಸ್ತಕ ಯಾಜಿ ಪ್ರಕಾಶನದ ದಲಿತ ಸಾಹಿತ್ಯದ ಸೌಂದರ್ಯ ಪ್ರಜ್ಞೆ ಎನ್ನುವ ಪುಸ್ತಕ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಡಾಕ್ಟರ್ ವಿಠ್ಠಲರಾವ್ ಟಿ ಗಾಯಕ್ವಾಡ್ ಅವರು. ಪ್ರಶ್ನೆ: ಕರ್ನಾಟಕದಲ್ಲಿ ವಿಸ್ಟಾಡೋಮ್ ರೈಲು ಯಾವ ಮಾರ್ಗದಲ್ಲಿ ಆರಂಭವಾಗಿದೆ? ಬೆಂಗಳೂರು ಮೈಸೂರು, ಬೆಂಗಳೂರು ಚೆನ್ನೈ, ಬೆಂಗಳೂರು ದಿಲ್ಲಿ, ಬೆಂಗಳೂರು ಮಂಗಳೂರು. ಮಂಗಳೂರು ಸರ್. ಬೆಂಗಳೂರು ಮಂಗಳೂರು ಸರಿಯಾದ ಉತ್ತರ. ವಿಸ್ಟಾಡೋಮ್ ರೈಲ್ ಬಗ್ಗೆ ಏನಾದರೂ ಗೊತ್ತಿದೆಯಾ ಜಗನ್ನಾಥ್ ಅವರೇ? ರೀಸೆಂಟ್ ಆಗಿ ಸ್ಟಾರ್ಟ್ ಆಗಿದೆ ಅಂತ ಅಷ್ಟೇ ಗೊತ್ತಿದೆ ಸರ್. ಬಟ್ ಅದ್ರ ಬಗ್ಗೆ ಪ್ರಕೃತಿಯ ಸೌಂದರ್ಯವನ್ನ ನೋಡ್ಲಿಕ್ಕೆ ಅಂತಂದು ಹೇಳಿ ಪ್ರಾರಂಭ ಆಗಿರ್ತಕ್ಕಂಥ ರೈಲು ಅಂತ ಗೊತ್ತಿದೆ ಸರ್. ಮಂಗಳ ಎಕ್ಸ್ಪ್ರೆಸ್ ಅಂತ ಇತ್ತು ಮೊದಲು. ಬೆಂಗಳೂರಿಂದ ಮಂಗಳೂರಿಗೆ ಯಶವಂತಪುರದಿಂದ ಹೋಗ್ತಾ ಇತ್ತು. ಅದೇ ರೈಲನ್ನ ಈಗ ಆ ಹಳೆ ರೈಲನ್ನ ತೆಗೆದು ವಿಸ್ಟಾಡೋಮ್ ರೈಲನ್ನ ಅಳವಡಿಸಿದ್ದಾರೆ. ಏನು ವಿಸ್ಟಾಡೋಮ್ ರೈಲು? ಹಳೆ ರೈಲ್ಗೂ ಹೊಸ ರೈಲ್ಗೂ ಏನು ವ್ಯತ್ಯಾಸ ಅಂದ್ರೆ, ವಿಸ್ಟಾಡೋಮ್ ರೈಲಲ್ಲಿ ಗಾಜಿನ ಕಿಟಕಿಗಳು ಬಹಳ ಬೃಹತ್ತಾಗಿವೆ. ಹಾಗೆಯೇ ಮೇಲ್ಗಡೆ ಸೂರು ಏನಿದೆ, ರೂಫ್ ಅಂತ ಏನ್ ಕರಿತೇವೆ, ಅಲ್ಲೂ ಗಾಜನ್ನ ಅಳವಡಿಸಿದ್ದಾರೆ. ಹಾಗಾಗಿ ನಾವು ಭೋಗಿಯ ಒಳಗೆ ಕೂತ್ಕೊಂಡ್ರೆ ಸುತ್ತಮುತ್ತಲ ಪರಿಸರ ಅದ್ಭುತವಾಗಿ ಕಾಣುತ್ತೆ. ಬೆಂಗಳೂರು ಮಂಗಳೂರಿನ ರೈಲು ಮಾರ್ಗ ತುಂಬಾ ಆಕರ್ಷಕವಾಗಿದೆ. ಅದರಲ್ಲೂ ಸುಬ್ರಹ್ಮಣ್ಯ ಪ್ರದೇಶದಲ್ಲಿ ಬರುವಂತ ಕಾಡು ಏನಿದೆ, ನದಿಗಳು ಏನಿವೆ, ಬೆಟ್ಟ ಗುಡ್ಡಗಳು ಏನಿವೆ, ಹಾಗೆಯೇ ಅಣೆಕಟ್ಟುಗಳು ಏನಿವೆ. ಅಣೆಕಟ್ಟುಗಳು ಅಂತ ಹೇಳ್ತಂದ್ರೆ ಆ ನದಿಗಳ ಮೇಲೆ, ಕಣಿವೆಗಳ ಮೇಲೆ ಕಟ್ಟಿರ್ತಕ್ಕಂಥ ರೈಲು ಮಾರ್ಗಗಳು ಏನಿವೆ, ಸುರಂಗಗಳು ಏನಿವೆ, ತುಂಬಾ ಆಕರ್ಷಕವಾದದ್ದು. ಹಾಗಾಗಿ ನಿಜಕ್ಕೂ ಪ್ರಕೃತಿ ಸೌಂದರ್ಯವನ್ನ ಸವಿಬೇಕು ಅಂತ ಯಾರಿಗೆ ಆಸೆ ಇದೆ ಅವರು ವಿಸ್ಟಾಡೋಮ್ ರೈಲಲ್ಲಿ ಪ್ರಯಾಣ ಮಾಡಿದ್ರೆ ಚೆನ್ನಾಗಿರುತ್ತೆ. ವಿಸ್ಟಾಡೋಮ್ ರೈಲು ಇತರ ಪ್ರದೇಶಗಳಲ್ಲೂ ಆರಂಭವಾಗಲಿದೆ ಅನ್ನೋ ಸೂಚನೆ ನಮಗೆ ದೊರೆತಿದೆ. ಈಗ ಪ್ರಶ್ನೆ ನಾಗಪ್ಪ ಅವರಿಗೆ. ಪುಸ್ತಕ ಯಾಜಿ ಪ್ರಕಾಶನದ 2 ಕಣ್ಣು ಒಂದೇ ದೃಷ್ಟಿ. ಸುಧಾ ಶರ್ಮಾ ಚೆವತ್ತಿ ಸಂಪಾದಿಸಿರುವ ಪುಸ್ತಕ ಇದು. ಪ್ರಶ್ನೆ: ಕರ್ನಾಟಕದಲ್ಲಿ ಯಾವ ಬುಡಕಟ್ಟಿನವರು ತಮ್ಮ ದೇವರಿಗೆ ಚಪ್ಪಲಿಯನ್ನ ಕಾಣಿಕೆಯನ್ನಾಗಿ ನೀಡುತ್ತಾರೆ? ಜೇನು ಕುರುಬರು, ಸೋಲಿಗರು, ಎರವರು, ಸಿದ್ದಿಗಳು. ಸಿದ್ಧಿಗಳು. ಪ್ರೀತಿ, ತಮಗೆ ಅವಕಾಶ. ಇದರ ಪ್ರೀತಿಯವರು ದಯವಿಟ್ಟು ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಜೇನು ಕುರುಬರು. ಜೇನು ಕುರುಬರು. ಸಿದ್ಧಿಗಳು ಜೇನು ಕುರುಬರು. ಹಲೋ ಸರ್. ಸರಿಯಾದ ಉತ್ತರ ಸೋಲಿಗರು. ಜೇನು ಕುರುಬರು ಸರ್. ಸೋಲಿಗರು ಸರಿಯಾದ ಉತ್ತರ. ಕಾಣಿಸ್ತಾ ಇಲ್ವಾ ಪರದೆ ತಮಗೆ? ಹಲೋ, ಕಾಣಿಸ್ತಾ ಇದೆಯಮ್ಮ ಪರದೆ?
ಪ್ರೀತಿಯವರೇ, ಪರದೆ ಕಾಣಿಸ್ತಾ ಇದೆಯಾ? ಉತ್ತರವೇ ಸಿಗ್ತಾ ಇಲ್ಲ ನನಗೆ. ನಾ ಹೇಳೋದು ಅವ್ರಿಗೆ ಕೇಳಿಸ್ತಾ ಇದೆಯೋ ಇಲ್ವೋ ಗೊತ್ತಾಗ್ತಾ ಇಲ್ಲ. ಪ್ರೀತಿಯವರೇ, ಕೇಳಿಸ್ತಾ ಇದೆಯಾ ನಾ ಮಾತಾಡೋದು? ಯಾಕೆ ಉತ್ತರ ಕೊಡ್ತಾ ಇಲ್ಲ? ಶಾಲಿನಿ, ತಮಗ್ ಕೇಳಿಸ್ತಾ ಇದೆಯಾ? ಹಾಂ ಸರ್, ಕೇಳ್ತಾ ಇದೆ. ಜಗನ್ನಾಥ ದಾಸ್, ಕೇಳಿಸ್ತಾ ಇದೆಯಾ? ಅನ್ಮ್ಯೂಟ್ ಕಾಣಿಸ್ತಾ ಮಾಡ್ಕೊಂಡು ಇದೆ ಹೇಳಿ. ಅಲ್ಲ, ಜಗನ್ನಾಥ್ ಅವ್ರು ಅನ್ಮ್ಯೂಟ್ ಕೇಳಿಸ್ತಾ ಇದೆ ಸರ್. ಕೇಳಿಸ್ತಾ ಇದೆ. ನಾಗಪ್ಪ ಅವ್ರಿಗೆ ಕೇಳಿಸ್ತಾ ಇದೆಯಾ? ಹ್ಞೂ ಸರ್, ಕೇಳಿಸ್ತಾ ಇದೆ. ಹಾ, ಪರದೆನೂ ಕಾಣ್ತಾ ಇದೆಯಲ್ಲ ಎಲ್ರಿಗೂ? ಕಾಣಿಸ್ತಾ ಇದೆ ಹಾ, ಸರ್. ಕೇಳಿಸ್ತಾ ಇದೆ. ಕಾಣಿಸ್ತಾ ಇದೆ. ಹಾ, ಮತ್ತೆ ಪ್ರೀತಿ ಅವರೇ, ಸರಿಯಾದ ಉತ್ತರ ಸೋಲಿಗರು ಅಂತ. ಬಿಳಿಗಿರಿ ರಂಗನ ಬೆಟ್ಟದ ಕಾಡಲ್ಲಿ ಇರ್ತಾರೆ ಸೋಲಿಗರು. ಅವರು ಬಿಳಿಗಿರಿ ರಂಗನ್ನ ತಮ್ಮ ಅಳಿಯ ಅಂತ ಭಾವಿಸ್ತಾರೆ. ಯಾಕಂದ್ರೆ ಒಂದು ಜಾನಪದ ಕಥೆಯ ಪ್ರಕಾರ ಬಿಳಿಗಿರಿ ರಂಗ ಆ ಸೋಲಿಗರ ಹೆಣ್ಣು ಮಗಳನ್ನ ಪ್ರೀತಿಸಿ ಮದುವೆ ಆಗ್ತಾನೆ ಅಂತ ಒಂದು ಕಥೆ ಉಂಟು. ಆ ಒಂದು ಲೆಕ್ಕಾಚಾರದಲ್ಲಿ ಬಿಳಿಗಿರಿ ರಂಗ ಏನಿದ್ದಾನೆ ಆತ ಅಳಿಯನಾಗೋದ್ರಿಂದ ಆತನಿಗೆ ವಿಶೇಷವಾದ ಮರ್ಯಾದೆಗಳೆಲ್ಲ ಮಾಡೋದುಂಟು. ಅದರಲ್ಲಿ ಕಾಡಲ್ಲಿ ನಡೆಯುವವರಿಗೆ ತುಂಬಾ ಮುಖ್ಯವಾಗಿ ಬೇಕಾದದ್ದು ಚಪ್ಪಲಿ ಅಲ್ವಾ? ಹಾಗಾಗಿ ಚಪ್ಪಲಿಯನ್ನ ವಿಶೇಷ ರೀತಿಯಲ್ಲಿ ಕಾಣಿಕೆಯಾಗಿ ಕೊಟ್ಟು ಹರಿಕೆಯನ್ನ ಸಲ್ಲಿಸೋದು ಉಂಟು. ಎರಡನೆಯ ಸುತ್ತನ್ನ ಪೂರ್ಣಗೊಳಿಸಿ ಮೂರನೆಯ ಸುತ್ತು ಅಕ್ಷರಗಳನ್ನ ಜೋಡಿಸಿ ಆರಂಭಿಸ್ತಾ ಇದ್ದೇವೆ. 8 ಕನ್ನಡ ಅಕ್ಷರಗಳನ್ನ ಜೋಡಿಸಬೇಕು. ಅರ್ಥವತ್ತ ನುಡಿಗಟ್ಟು, ಗಾದೆ ಅಥವಾ ವಾಕ್ಯವನ್ನ ರೂಪಿಸಬೇಕು. ಅವಕಾಶ ಬರೋವರೆಗೆ 60 ಸೆಕೆಂಡುಗಳ ಕಾಲಾವಕಾಶ ಇರುತ್ತೆ. ಎರಡನೆಯವರಾಗಿ ಉತ್ತರ ಕೊಡೋರು ತಕ್ಷಣ ಉತ್ತರ ಕೊಡಬೇಕಾಗುತ್ತೆ. ಪ್ಲಸ್ 10 ಅಂಕ, ಋಣಾಂಕವಿಲ್ಲ. ಮೊದಲ ಪುಸ್ತಕ ಮತ್ತು ಪ್ರಶ್ನೆ ಪ್ರೀತಿಯವರಿಗೆ ಬರ್ತಾ ಇದೆ. ಯಾಗಿ ಪ್ರಕಾಶನದ ಗಡಿನಾಡ ನುಡಿ ಸೊಗಡು ಎನ್ನುವ ಪುಸ್ತಕ ಡಾಕ್ಟರ್ ಮೋಹನ್ ಕುಂಟಾರ್ ಬರೆದಿರುವಂತದ್ದು. ಪ್ರಶ್ನೆ: ಈ ಅಕ್ಷರಗಳನ್ನ ಜೋಡಿಸಿ ಹ, ಕ, ವ, ಲ, ಳ, ರ, ಕಿ, ಗ. ಒಂದು ನಿಮಿಷದ ಕಾಲಾವಕಾಶ ಮುಕ್ತಾಯ ಆಗಿದೆ. ಪ್ರೀತಿಯವರೇ, ಅನ್ಮ್ಯೂಟ್ ಮಾಡ್ಕೊಂಡು ಉತ್ತರ ಕೊಡಿ. ಹಕ್ಕಿಗಳ ಕಲರ್ ಅವ. ಹಕ್ಕಿಗಳ ಕಲರ್. ಕಲರ್ ಹಕ್ಕಿಗಳ ಕಲರವ ಉತ್ತರ ಸರಿಯಾಗಿದೆ. ಪ್ರೀತಿಯವರಿಗೆ ಪುಸ್ತಕ ದೊರೀತಾ ಇದೆ. ಈಗ ಅವಕಾಶ ಶಾಲಿನಿಯವರಿಗೆ ಬರ್ತಾ ಇದೆ. ಮೊದಲು ತಮ್ಮ ಪುಸ್ತಕ. ಯಾಗಿ ಪ್ರಕಾಶನದ ಹಾಲು ಮತ ಸಂಸ್ಕೃತಿ ಎನ್ನುವ ಪುಸ್ತಕ ಪ್ರೊಫೆಸರ್ FT ಹಳ್ಳಿಕೇರಿ ಬರೆದಿರುವಂತದ್ದು. ಪ್ರಶ್ನೆ: ತಿ, ಕೆ, ಗ, ಸೆ, ದು, ಅ, ತಿ.
ಶಾಲಿನಿಯವರೇ, 1 ನಿಮಿಷದ ಅವಕಾಶ ಮುಕ್ತಾಯ ಆಗಿದೆ. ತಮ್ಮ ಉತ್ತರ. ಸರ್, ಅತಿ ಆಸೆ ಗತಿ ಕೇಡು. ಅತಿ ಆಸೆ ಗತಿ ಕೇಡು ಉತ್ತರ ಸರಿಯಾಗಿದೆ. ಪುಸ್ತಕವನ್ನ ತಮಗೆ ಕೊಡ್ತಾ ಇದ್ದೇವೆ. ಈಗ ಜಗನ್ನಾಥ ದಾಸ್ ಅವರಿಗೆ ಪ್ರಶ್ನೆ ಮತ್ತು ಪುಸ್ತಕ ಬರ್ತಾ ಇದೆ. ಯಾಗಿ ಪ್ರಕಾಶನದ ಒಂದಿಷ್ಟು ಪ್ರೇಮಾಲಾಪ, ಡಾಕ್ಟರ್ ವೀಣಾ ಬನ್ನಂಜೆ ಬರೆದಂತಹ ಪುಸ್ತಕ. ಪ್ರಶ್ನೆ: ಮಾ ತು ತೇ ಮಾ ಮೃ ಮು ತ್ಯು ತೇ. ಒಂದು ನಿಮಿಷದ ಕಾಲಾವಕಾಶ ಮುಕ್ತಾಯ ಆಗಿದೆ. ಜಗನ್ನಾಥ ದಾಸ್, ಉತ್ತರ. ಮಾತೆ ಮುತ್ತು ಮಾತೆ ಮೃತ್ಯು. ಮಾತೆ ಮುತ್ತು ಮಾತೆ ಮೃತ್ಯು ಉತ್ತರ ಸರಿಯಾಗಿದೆ. ಪುಸ್ತಕವನ್ನ ತಮಗೆ ಕೊಡ್ತಾ ಇದ್ದೇವೆ. ಈಗ ನಾಗಪ್ಪ ಅವರಿಗೆ ಅವಕಾಶ ಬರ್ತಾ ಇದೆ. ಪುಸ್ತಕ ಯಾಜಿ ಪ್ರಕಾಶನದ ಅಟಲ್ ಬಿಹಾರಿ ವಾಜಪೇಯಿ ಕವಿತೆಗಳು, ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಡಾಕ್ಟರ್ ಸರ್ಜು ಕಾಟ್ಕರ್ ಅವರು. ನಮ್ಮ ಪ್ರಶ್ನೆ: ಎ ಹು ಕಾ ನಿ ಕೆ ಹಾ ಆ ಶ. ಒಂದು ನಿಮಿಷದ ಕಾಲಾವಕಾಶ ಮುಕ್ತಾಯ ಆಗಿದೆ. ನಾಗಪ್ಪ ಅವರೇ. ಸರ್, ಆಕಾಶಕ್ಕೆ ಏಣಿ ಹಾಕು. ಆಕಾಶಕ್ಕೆ ಏಣಿ ಹಾಕು ಉತ್ತರ ಸರಿಯಾಗಿದೆ. ಪುಸ್ತಕವನ್ನ ತಮಗೆ ಕೊಡ್ತಾ ಇದ್ದೇವೆ. ಇಲ್ಲಿಗೆ ಈ ಸುತ್ತು ಮುಕ್ತಾಯ ಆಗಿದೆ. ಮುಂದಿನ ಸುತ್ತಿಗೆ ಈಗ ಹೋಗೋಣ. ವಿಕಾಸ್ ಬ್ಯಾಂಕ್ ಥಟ್ ಅಂತ ಹೇಳಿ 4ನೇ ಸುತ್ತು ನಮ್ಮ ಪ್ರಶ್ನೋತ್ತರಿ ಈಗ ಆರಂಭಿಸ್ತಾ ಇದ್ದೇವೆ. ನಮ್ಮ ನಿಯಮಗಳು: 3 ಪ್ರಶ್ನೆಗಳು ಮತ್ತು 4 ಉತ್ತರಗಳು. ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನ ಜೋಡಿಸಬೇಕು. ಮೊದಲನೆಯವರಿಗೆ ಕಾಲಾವಕಾಶ ಪ್ಲಸ್ 60 ಸೆಕೆಂಡ್. ಎರಡನೆಯವರು ತಕ್ಷಣ ಉತ್ತರವನ್ನ ನೀಡಬೇಕಾಗುತ್ತೆ. ಪ್ರತಿ ಸರಿ ಉತ್ತರಕ್ಕೆ 10 ಅಂಕ, ಅಂದರೆ ಒಟ್ಟು 30 ಅಂಕಗಳನ್ನ ಗೆಲ್ಲುವ ಅವಕಾಶ ತಮಗೆ ಉಂಟು. ತಪ್ಪು ಉತ್ತರಕ್ಕೆ ಯಾವುದೇ ಋಣಾಂಕ ಇಲ್ಲ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇನ್ನಷ್ಟು ಹೇಳದೆ ಉಳಿದದ್ದು ಬನ್ನಂಜೆ ಗೋವಿಂದಾಚಾರ್ಯ ಬರೆದಂತಹ ಕವನಗಳ ಪುಸ್ತಕ ಬದುಕು ಬದಲಿಸಬಹುದು.
ನೇಮಿಚಂದ್ರ ಬರೆದ ಸೊಗಸಾದ ಕೃತಿ, ಡಾಕ್ಟರ್ ಸರ್ಜು ಕಾಟ್ಕರ್ ಬರೆದ ಕಂಬಾರ ಕಾವ್ಯ ಕಾರಣ 3 ಪುಸ್ತಕವನ್ನ ಕೊಡೋಕೆ ಈಗ ಸಿದ್ಧವಾಗಿದ್ದೇವೆ. ಪ್ರಶ್ನೆ ಶಬ್ದಾರ್ಥ ಜೋಡಿಸಬೇಕಾಗಿದೆ. ಎ ಪಟ್ಟಿಯಲ್ಲಿ ಕುಡುತೆ, ಕುಡುಪು, ಕುಡುಮಿ ಅಂತ 3 ಶಬ್ದಗಳಿವೆ. ಬಿ ಪಟ್ಟಿಯಲ್ಲಿ ಹತ್ತಿಯನ್ನು ಹೆಕ್ಕುವ ಕೋಲು, ಸದಾ ಓದುವವನು, ಪಿಟೀಲಿನ ಕಮಾನು ಹಾಗೂ 1 ಅಳತೆ. 1 ನಿಮಿಷದ ಅವಕಾಶ. ಒಂದು ನಿಮಿಷದ ಅವಕಾಶ ಮುಕ್ತಾಯ ಆಗಿದೆ. ಪ್ರೀತಿಯವರೇ, ಕುಡುತೆ. ಕುಡುಪು. ಕುಡುಮಿ. ಶಾಲಿನಿಯವರೇ, ತಮ್ಮ ಉತ್ತರ. ಕುಡುತೆ. ಇದರ ಶಾಲಿನಿ? 1 ಅಳತೆ ಸರ್. 1 ಅಳತೆ. ಕುಡುಪು? ಪಿಟೀಲನ ಕಮಾನು. ಪಿಟೀಲಿನ ಕಮಾನು. ಕುಡುಮಿ? ಸದಾ ಓದುವವನು. ಸದಾ ಓದುವವನು. ಕುಡುತೆ 1 ಅಳತೆ ಸರಿಯಾಗಿದೆ. ಕುಡುಪು ಪಿಟೀಲಿನ ಕಮಾನು ಸರಿಯಾಗಿದೆ. ಕುಡುಮಿ ಸದಾ ಓದುವವನು. ಪ್ರೀತಿಯವರಿಗೆ 2 ಪುಸ್ತಕ ಕೊಡ್ತಾ ಇದ್ದೇವೆ. ಶಾಲಿನಿಯವರಿಗೆ 1 ಪುಸ್ತಕ ದೊರೀತಾ ಇದೆ. ಈಗ ಅವಕಾಶ ಶಾಲಿನಿಯವರಿಗೆ ಬರ್ತಾ ಇದೆ. ಶಾಲಿನಿಯವರಿಗೆ ಕೊಡುವ 3 ಪುಸ್ತಕಗಳು ಕೊರೋನಾ ಕಾಲದ ಕವಿತೆಗಳು. ಸಂಪಾದಕರು ಡಾಕ್ಟರ್ ಪ್ರಕಾಶ್ ಗಾ ಖಾಡೆ. ಭಗವದ್ಗೀತೆ ಡಾಕ್ಟರ್ ಅರಳುಮಲ್ಲಿಗೆ ಪಾರ್ಥಸಾರಥಿ ನಿರೂಪಿಸಿರುವ ಅಡಕ ಮುದ್ರಿಕೆ. ಮಲಯಾಳಂನ ಮೊದಲ ಕಾದಂಬರಿ ಕುಂದಲತಾ ಅನುವಾದ ಮಾಡಿದ್ದಾರೆ ಮೋಹನ ಕುಂಟಾರ್. ಶಬ್ದಾರ್ಥಗಳನ್ನ ಜೋಡಿಸಬೇಕಾಗಿದೆ. ಎ ಪಟ್ಟಿಯಲ್ಲಿ ಕುತನಿ, ಕುತಪಿ, ಕುತಕ 3 ಶಬ್ದಗಳು. ಬಿ ಪಟ್ಟಿಯಲ್ಲಿ ಆಶ್ಚರ್ಯ, ರೇಷ್ಮೆ ಪ್ಲಸ್ ಹತ್ತಿ ಬಟ್ಟೆ, ವಾದ್ಯವನ್ನ ನುಡಿಸುವವನು, ಪ್ರಾರ್ಥನೆ. ಶಾಲಿನಿಯವರು ಸರ್, ಕುತನಿ ರೇಷ್ಮೆ ಮತ್ತು ಹತ್ತಿ ಬಟ್ಟೆ. ಕುತಪಿ ಕುತಪಿ ವಾದ್ಯವನ್ನು ನುಡಿಸುವವನು. ಕುತಕ ಆಶ್ಚರ್ಯ. ಆಶ್ಚರ್ಯ. ಉತ್ತರವನ್ನ ನೋಡ್ತಾ ಹೋಗೋಣ. ಕುತನಿ ರೇಷ್ಮೆ ಪ್ಲಸ್
ಹತ್ತಿ ಬಟ್ಟೆ, ರೇಷ್ಮೆ ಎಳೆ, ಹತ್ತಿ ಎಳೆ ಎಲ್ಲವನ್ನು ಸೇರಿಸಿ ಮಾಡಿರುವಂತ ಮೃದುವಾದ ಬಟ್ಟೆ. ಕುಟಪಿ ಅಂದ್ರೆ ಯಾವುದೇ ವಾದ್ಯವನ್ನ ನುಡಿಸುವ ವ್ಯಕ್ತಿ. ಕುಟಕ, ಕೌತುಕ, ಆಶ್ಚರ್ಯ ಎನ್ನುವ ಉತ್ತರ ಸರಿಯಾಗಿದೆ. ಮೂರೂ ಉತ್ತರ ಶಾಲಿನಿಯವರ ಸರಿಯಾಗಿ ಕೊಟ್ಟಿರೋ ಕಾರಣ 3 ಪುಸ್ತಕಗಳನ್ನ ಅವರಿಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಜಗನ್ನಾಥ ದಾಸ್ ಅವರಿಗೆ ಬರ್ತಾ ಇದೆ. ಮೊದಲು ಪುಸ್ತಕಗಳನ್ನ ನೋಡೋಣ. ಲೋಕಾಂತದ ಕಾವು, ಮೋಹನ ಕುಂಟಾರ್ ಬರೆದಿರುವಂತದ್ದು. ಮದ್ರಾಸಿನ ಕುಖ್ಯಾತ ಡಾನ್ ಆಟೋ ಶಂಕರ ಡಾಕ್ಟರ್ ಡಿ.ವಿ. ಗುರುಪ್ರಸಾದ್ ಅವರು ಬರೆದಿರುವಂತಹ ಪುಸ್ತಕ. ಲಂಡನ್ ಡೈರಿ, ಯೋಗೀಂದ್ರ ಮರವಂತೆ ಬರೆದಿರುವಂತದ್ದು. ನಮ್ಮ ಪ್ರಶ್ನೆ ಶಬ್ದಾರ್ಥಗಳನ್ನ ಜೋಡಿಸಿ 3 ಶಬ್ದಗಳು ಜತಿ, ಜತು, ಜತೆ. ಬಿ ಪಟ್ಟಿಯಲ್ಲಿ ಜೋಡಿ, ಕೊರಳಿನ ಎಲುಬು, ಸ್ವರಯೋಜನೆ, ಅರಗು ಅಥವಾ ಲಾಕ್ಷ ಎನ್ನುವ ಅರ್ಥ ಇದೆ. 1 ನಿಮಿಷದ ಅವಕಾಶ. ಒಂದು ನಿಮಿಷದ ಕಾಲಾವಕಾಶ ಮುಕ್ತಾಯ ಆಗಿದೆ. ಜಗನ್ನಾಥ್ ಅವರೇ, ಜತಿ ಸ್ವರಯೋಜನೆ, ಸ್ವರ ಯೋಜನೆ. ಜತು ಅರಗು, ಅರಗು. ಜತೆ ಜೋಡಿ, ಜೋಡಿ. ಜತಿ ಸ್ವರ ಯೋಜನೆ, ಜತು ಅರಗು ಅಥವಾ ಲಾಕ್ಷ. ಕನ್ನಡದಲ್ಲಿ ಅರಗು ಅಂತ ಹೇಳ್ತೇವೆ, ಸಂಸ್ಕೃತದಲ್ಲಿ ಲಾಕ್ಷ ಅಂತ ಹೇಳ್ತೇವೆ. ಮರದ ಉತ್ಪನ್ನ ಇದು. ಸಾಮಾನ್ಯವಾಗಿ ಯಾವುದೇ ಒಂದು ವಸ್ತುವನ್ನ ಮೊಹರು ಮಾಡಬೇಕಾದ್ರೆ ಅರಗನ್ನ ಬಳಸ್ತೇವೆ. ಅರಗನ್ನ ಕಾಯಿಸಿ ಹೊಯ್ದು ಅದರ ಮೇಲೆ ನಮ್ಮ ಮುದ್ರೆಯುಂಗರವನ್ನ ಒತ್ತುತ್ತೇವೆ. ಅರಗು ಅಥವಾ ಲಾಕ್ಷ. ಮಹಾಭಾರತದಲ್ಲಿ ಅರಗಿನ ಮನೆಯಲ್ಲಿ ಪಾಂಡವರನ್ನ ಸುಡುವ ಪ್ರಯತ್ನ ನಡೆಯುತ್ತಲ್ಲ, ಲಾಕ್ಷಾಗೃಹ ಅಂತಲೂ ಕರೀತಾರೆ, ಅರಗಿನ ಮನೆ ಅಂತಲೂ ಕರೀತಾರೆ ಅದನ್ನ. ಜತೆ, ಜೋಡಿ ಉತ್ತರ ಸರಿಯಾಗಿದೆ. ಕೊರಳಿನ ಎಲುಬು ಅನ್ನೋದಕ್ಕೆ ಜತ್ರು ಅನ್ನೋ ಶಬ್ದ ಉಂಟು ಮತ್ತೊಂದು. 3 ಉತ್ತರಗಳನ್ನ ಸರಿಯಾಗಿ ಕೊಟ್ಟಿದ್ದಾರೆ ಜಗನ್ನಾಥ್ ದಾಸ್ ಅವರು. 3 ಪುಸ್ತಕಗಳನ್ನ ಅವರಿಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಬರ್ತಾ ಇದೆ ನಾಗಪ್ಪ ಅವರಿಗೆ. 3 ಪುಸ್ತಕ. ಮಳೆ ಮಿಂದ ನೆಲ, ಮುಡ್ನಾಕೋಡು ಚಿನ್ನಸ್ವಾಮಿ ಬರೆದಂತ ಕವನ ಸಂಕಲನ. ಶಬ್ದಾಶಬ್ದ ವಿವೇಕ, ಪಾವೆಂ ಆಚಾರ್ಯ ಬರೆದಿರುವಂತದ್ದು. 3ನೆಯ ಮಂತ್ರ ನಾಟಕದ ಪುಸ್ತಕ. ಅನುವಾದ ಮಾಡಿದ್ದಾರೆ ಡಾಕ್ಟರ್ ಸರಜು ಕಾಟ್ಕರ್. ಶಬ್ದಾರ್ಥಗಳನ್ನ ಜೋಡಿಸಬೇಕು. 3 ಶಬ್ದಗಳು ಜೊಂಡು, ಜೊಂಪು, ಜೊಂಪೆ. ಗೊಂಚಲು, ಪೊಳ್ಳಾದುದು, ನೀರಿನಲ್ಲಿ ಬೆಳೆಯುವ ಹುಲ್ಲು, ತೂಕಡಿಕೆ.
ನಾಗಪ್ಪ ಅವರೇ ಜೊಂಡು. ಸರ್ ನಮಸ್ತೆ ಸರ್. ನಮಸ್ತೆ, ಹೇಳಿ ನಾಗಪ್ಪ ಅವರೇ. ಜೊಂಡು ನೀರಿನಲ್ಲಿ ಬೆಳೆಯುವ ಹುಲ್ಲು. ಜೊಂಪು. ಜೊಂಪು ತೂಕಡಿಕೆ. ಜೊಂಪೆ. ಜೊಂಪೆ ಗೊಂಚಲು. ಗೊಂಚಲು. ಉತ್ತರವನ್ನ ನೋಡೋಣ. ಜೊಂಡು ನೀರಿನಲ್ಲಿ ಬೆಳೆಯುವ ಹುಲ್ಲು, ಜೊಂಪು ತೂಕಡಿಕೆ, ಜೊಂಪೆ ಗೊಂಚಲು ಉತ್ತರ ಸರಿಯಾಗಿದೆ. 3 ಸರಿ ಉತ್ತರ ಕೊಟ್ಟಿದ್ದೀರಿ. 3 ಪುಸ್ತಕಗಳನ್ನ ತಮಗೆ ಕೊಡ್ತಾ ಇದ್ದೇವೆ. ವಿಕಾಸ್ ಬ್ಯಾಂಕ್, ವಿಕಾಸ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಹರಿಹರದವರು ರಜತ ಮಹೋತ್ಸವವನ್ನ ಆಚರಿಸ್ತಾ ಇದ್ದಾರೆ. ಅವರಿಗೆ ಶುಭವಾಗಲಿ. ಇದುವರೆಗೆ ನಮ್ಮ ಸ್ಪರ್ಧಿಗಳು ಗಳಿಸಿರುವ ಅಂಕಗಳನ್ನ ಒಮ್ಮೆ ನೋಡೋಣ. ವಿಜಯ್ ಕುಮಾರ್. 4ನೇ ಸುತ್ತಿನ ಕೊನೆಯಲ್ಲಿ ಅಂಕಗಳು ಈ ರೀತಿಯಾಗಿವೆ. ಪ್ರೀತಿಯವರಿಗೆ ಒಟ್ಟು 30 ಅಂಕಗಳು ದೊರೆತಿವೆ. ಶಾಲಿನಿಯವರಿಗೆ ಒಟ್ಟು 50 ಅಂಕಗಳು ದೊರೆತಿವೆ. ಜಗನ್ನಾಥ್ ಅವರಿಗೆ ಒಟ್ಟು 70 ಅಂಕಗಳು ದೊರೆತಿವೆ ಮತ್ತು ನಾಗಪ್ಪ ಅವರಿಗೆ ಒಟ್ಟು 50 ಅಂಕಗಳು ದೊರೆತಿವೆ. ಎಲ್ಲರಿಗೂ ಅಭಿನಂದನೆಗಳು. ಚಿಂತೆ ಮಾಡಬೇಕಾಗಿಲ್ಲ. ಇನ್ನು 4 ಸುತ್ತುಗಳು ಉಂಟು. ಹೆಚ್ಚು ಅಂಕಗಳನ್ನ ಗಳಿಸೋದಕ್ಕೆ ಅವಕಾಶ ಇದೆ. ಮುಂದಿನ ಸುತ್ತು. ಅದಕ್ಕೆ ಮೊದಲು ನಮ್ಮ ವೀಕ್ಷಕರ ಜೊತೆ ಮತ್ತೊಮ್ಮೆ ಮನವಿ. ನಮ್ಮ ವಾಟ್ಸಪ್ ನಂಬರ್ 9535015489. ತಮ್ಮ ಉತ್ತರಗಳನ್ನ ನಮಗೆ ಕಳುಹಿಸಿಕೊಡಿ. ವಿಕಾಸ್ ಬ್ಯಾಂಕ್ ಥಟ್ ಅಂತ ಹೇಳಿ 5ನೇ ಸುತ್ತು. ನಮ್ಮ ಪದಬಂಧ ಈಗ ಆರಂಭವಾಗ್ತಾ ಇದೆ. ನಮ್ಮ ನಿಯಮಗಳು: ಪದಬಂಧದಲ್ಲಿ 60 ಸೆಕೆಂಡುಗಳ ಕಾಲಾವಕಾಶ ಇರುತ್ತೆ. ಪ್ರತಿ ಸರಿ ಉತ್ತರಕ್ಕೆ 10 ಅಂಕಗಳು. ಹಾಗಾಗಿ 30 ಅಂಕಗಳನ್ನ ಗೆಲ್ಲೋದಕ್ಕೆ ಇಲ್ಲಿ ಅವಕಾಶ ಉಂಟು. ಮೊದಲ ಅವಕಾಶ ಪ್ರೀತಿಯವರಿಗೆ. ಪುಟಪಾಕ, ಸತೀಶ್ ಎನ್ ಬೆಳ್ಳೂರ್ ಬರೆದಂತಹ ಪುಸ್ತಕ. ಗುರು ಸಾರ್ವಭೌಮ ನಮನ, ಪ್ರವಚನ ವಿದ್ಯಾವಾಚಸ್ಪತಿ ಡಾಕ್ಟರ್ ಅರಳುಮಲ್ಲಿಗೆ ಪಾರ್ಥಸಾರಥಿ ಅವರಿಂದ. ಸಂಶೋಧನಾ ಆಯಾಮಗಳು, ಸಂಪಾದಕರು ಡಾಕ್ಟರ್ ಮಲ್ಲಯ್ಯ ಸಂಡೂರು ಅವರು. ನಮ್ಮ ಪ್ರಶ್ನೆ: ಸುಳುಹುಗಳು ಬಂದಿವೆ. ಸರಿ ತಪ್ಪುಗಳ ನಡುವೆ ತೊಳಲಾಡುವ ಸ್ಥಿತಿ. ಕರ್ಮಗಳನ್ನ ಕರಾರುವಾಕ್ಕಾಗಿ ಪಾಲಿಸುವವನು. ಎಲ್ಲವೂ.
1 ನಿಮಿಷದ ಕಾಲಾವಕಾಶ ಮುಕ್ತಾಯ ಆಗಿದೆ. ಪ್ರೀತಿಯವರೇ, ಒಂದು ಉತ್ತರ. ಪ್ರೀತಿ, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಪ್ರೀತಿಯವರೇ, ಕೇಳಿಸ್ತಾ ಇದೆಯಾ? ಹೇಳಿ. ಒಂದು ಉತ್ತರ. ಗೊತ್ತಾಗ್ತಾ ಇಲ್ವಾ? ಯಾವುದೋ ಶಬ್ದ ಸಿಕ್ಕಿಲ್ವಾ? ಶಾಲಿನಿ ಅವರನ್ನ ಕೇಳೋಣ. ಶಾಲಿನಿ. ಸರ್, ವಿಲವಿಲನೆ ಮೊದಲನೆಯದು. ಮೊದಲನೆಯದು ವಿಲವಿಲನೆ. 3 ಶಬ್ದ ಸಿಕ್ತಾ ತಮಗೆ? 2 ಸಿಕ್ಕಿದೆ ಸರ್. ಸಿಕ್ಕಿಲ್ಲ. ಒಂದ್ ಕೆಲಸ ಮಾಡೋಣ, ಉತ್ತರಗಳನ್ನ ನೋಡ್ತಾ ಹೋಗೋಣ. ಮಧ್ಯೆ ಉತ್ತರ ಹೊಡೆದ್ರೆ ಬಜರ್ ಒತ್ತಿ ಉತ್ತರ ಕೊಡಿ. ಬಜರ್ ಇಲ್ಲದೆ ಇರೋದ್ರಿಂದ ಪ್ರೀತಿಯವರಿಗೆ ಮೊದಲ ಅವಕಾಶ ಕೊಡ್ತೀವಿ, ಶಾಲಿನಿ ಅವರಿಗೆ ನಂತರ ಕೇಳ್ತೀವಿ. ಆದ್ರೆ ಇಬ್ರು ಉತ್ತರ ಕೊಡೋದಿಕ್ಕೆ ಪ್ರಯತ್ನಿಸಬಹುದು. ಈಗ ಮೊದಲನೇ ಉತ್ತರವನ್ನ ಕೊಡ್ತಾ ಇದ್ದೇನೆ. ಧರ್ಮ ಸಂಕಟ ಅನ್ನೋದು ಮೊದಲನೇ ಉತ್ತರ ಆಗಿತ್ತು. ಈಗ ಎರಡನೇದು ಕೊಡ್ಲಿಕ್ಕೆ ಸಾಧ್ಯವಾ ಪ್ರೀತಿಯವರೇ? ಕರ್ಮಗಳನ್ನ ಕರಾರುವಾಕ್ಕಾಗಿ ಪಾಲಿಸುವವನು. ನಾನು ಕೊಡ್ಬೋದಾ? ಇಲ್ಲ, ಅವ್ರು ಕೇಳೋಣ. ಅವ್ರ ಉತ್ತರ ಕೊಡ್ಲಿಲ್ಲ ಅಂದ್ರೆ ನಿಮಗ್ ಕೊಡ್ತೇನೆ. ಪ್ರೀತಿಯವರಿಗೆ ಗೊತ್ತಿಲ್ವಾ? ಹೇಳಿ ಶಾಲಿನಿ. ಧರ್ಮಜ. ಧರ್ಮಜ. ಕರ್ಮಜ. ಕರ್ಮಠ. ಕರ್ಮಜ ಅಂದ್ರೆ ಕರ್ಮದಲ್ಲಿ ಹುಟ್ಟಿದವನು ಎನ್ನುವ ಅರ್ಥ ಬರುತ್ತೆ. ಅದು ತಪ್ಪು ಉತ್ತರ. ಎಲ್ಲವೂ. ಪ್ರೀತಿಯವರೇ, ಬಹಳ ಸುಲಭ. ಮಧ್ಯದ ಅಕ್ಷರ ಕ, 3 ಅಕ್ಷರದ ಶಬ್ದ. ಎಲ್ಲವೂ ಅನ್ನೋ ಅರ್ಥ ಬರಬೇಕು. ಹೇಳಿ ಶಾಲಿನಿ. ಸರ್, ಗೊತ್ತಾಗ್ತಾ ಇಲ್ಲ ಸರ್. ಸಕಲ. ಸರಿಯಾದ ಉತ್ತರ ಸಕಲ ಆಗಿತ್ತು. ಈಗ ಶಾಲಿನಿ ಅವರಿಗೆ ಅವಕಾಶ ಬರ್ತಾ ಇದೆ. 3 ಪುಸ್ತಕ. ಸಂತ್ಯಾಗ ನಿಂತಾನ ಕವೀರ, ಗೋಪಾಲ್ ವಾಜಪೇಯಿ ಬರೆದಿರುವಂತದ್ದು. ಮಾಟದೊಳಗಣ ನೋಟ, ಡಾಕ್ಟರ್ ಶಿವಾನಂದ್ ಎಚ್ ಬಂಟನೂರ ಬರೆದಿರುವಂತದ್ದು. ಶಾಂತಿ ಬೀಜಗಳ ಜತನ, ಡಾಕ್ಟರ್ ಪ್ರಕಾಶ್ ಗಾಖಾಡೆ ಬರೆದಿರುವಂತದ್ದು. ಭಾರತದ ಮಧ್ಯದಲ್ಲಿರುವ ಪರ್ವತ ಶ್ರೇಣಿ. ಒಂದು ಸಂಸ್ಥೆಯ ಮುಖ್ಯಸ್ಥ, ಅಪ್ಸರೆಯರಲ್ಲಿ ಒಬ್ಬಳು. ಶಾಲಿನಿಯವರೇ, ಒಂದು ಉತ್ತರ. ಗೊತ್ತಾಗ್ತಾ ಇಲ್ಲ ಸರ್. ಭಾರತದ ಮಧ್ಯದಲ್ಲಿರುವ ಪರ್ವತ ಶ್ರೇಣಿ. ಯಾವ ಶಬ್ದನೂ ಸಿಕ್ಕಿಲ್ವಾ ಸರ್? 3ನೇದು ಸಿಕ್ಕಿದೆ ಸರ್. 3ನೇದು. 1 ನಿಮಿಷ ಕಾಯೋಣ. 1, 2ಕ್ಕೆ ಉತ್ತರವನ್ನ ಕೊಡೋದಿಕ್ಕೆ ಪ್ರಯತ್ನ ಪಡೋಣ. ಜಗನ್ನಾಥ ದಾಸ್, ತಮ್ಗೇನಾದ್ರೂ ಹೊಳೆದಿದೆಯಾ? ಗೊತ್ತಿಲ್ಲ ಸರ್. ಗೊತ್ತಿಲ್ಲ. ಶಾಲಿನಿ ಹಾಗೂ ಜಗನ್ನಾಥ್ ದಾಸ್ ಉತ್ತರವನ್ನ ನೋಡ್ತಾ ಹೋಗೋಣ. ಉತ್ತರ ಹೊಡೆದ್ರೆ ತಾವು ಉತ್ತರ ಕೊಡಕ್ಕೆ ಪ್ರಯತ್ನ ಪಡಿ. ಮೊದಲ ಅವಕಾಶ ಶಾಲಿನಿ ಅವರಿಗೆ, ನಂತರ ಜಗನ್ನಾಥ್ ದಾಸ್ ಅವರಿಗೆ. ಮೊದಲನೇದು ವಿಂಧ್ಯ ಪರ್ವತ. ನಮ್ಮ ದೇಶದ ಮಧ್ಯಭಾಗದಲ್ಲಿ ಇರುವಂತಹ ಪರ್ವತದ ಸಾಲು ವಿಂಧ್ಯ ಪರ್ವತ.
ಈಗ ಎರಡನೇದಕ್ಕೆ ಉತ್ತರ ಕೊಡ್ತೀರಾ ಶಾಲಿನಿಯವರೇ? ಒಂದು ಸಂಸ್ಥೆಯ ಮುಖ್ಯಸ್ಥ. ಗೊತ್ತಾಗ್ತಾ ಇಲ್ವಾ? ಜಗನ್ನಾಥ ದಾಸ್ ಅಧ್ಯಕ್ಷ. ಅಧ್ಯಕ್ಷ ಉತ್ತರ ಸರಿಯಾಗಿದೆ. ಶಾಲಿನಿ ಮೂರನೇದಕ್ಕೆ ಉತ್ತರ ಕೊಡಿ. ಊರ್ವಶಿ ಸರ್. ಊರ್ವಶಿ ಉತ್ತರ ಸರಿಯಾಗಿದೆ. ಈ ಪ್ರಶ್ನೆಯಲ್ಲಿ ಶಾಲಿನಿಯವರಿಗೆ ಒಂದು ಪುಸ್ತಕ, ಜಗನ್ನಾಥ ದಾಸ್ ಅವರಿಗೆ ಒಂದು ಪುಸ್ತಕವನ್ನ ಕೊಡ್ತಾ ಇದ್ದೇವೆ. ಈಗ ಜಗನ್ನಾಥ್ ದಾಸ್ ಅವರಿಗೆ ಅವಕಾಶ ಬರ್ತಾ ಇದೆ. 3 ಪುಸ್ತಕ. ವಿವಕ್ಷ ಡಾಕ್ಟರ್ ಲಲಿತಾ ಕೆಪಿ ಬರೆದಂತಹ ಪುಸ್ತಕ. ದಲಿತರ ಮೇಲಿನ ದೌರ್ಜನ್ಯ ಮತ್ತು ಸಾಮಾಜಿಕ ನ್ಯಾಯದ ಪ್ರಶ್ನೆಗಳು ಡಾಕ್ಟರ್ ಎನ್ ಚಿನ್ನಸ್ವಾಮಿ ಸೋಸಲೆ ಬರೆದಿರುವಂತದ್ದು. ಅಮೃತಮಯಿ ಡಾಕ್ಟರ್ ಅನುರಾಧ ಕೃಷ್ಣಕಟ್ಟಿ ಬರೆದಿರುವಂತದ್ದು. ಸುಳುಹುಗಳನ್ನ ಕೊಡ್ತಾ ಇದ್ದೇವೆ. ಜಗತ್ತಿಗೆ ಮದುವೆಯಾಗುವುದಲ್ಲ, ಮಂಗಳವಾಗುವುದು. ಕಲಿ ಅಲ್ಲ, ರಾಟೆ. ದೇವಸ್ಥಾನಗಳಲ್ಲಿ ನೀರಿನ ಆಕರ. ಜಗನ್ನಾಥ ದಾಸ್ ಒಂದು ಉತ್ತರ. ಇನ್ನೇದು ಗೊತ್ತಿಲ್ಲ ಹಾ, 2, 3 ಗೊತ್ತಾಗಿದೆಯಾ? ಸರ್. 2 ಗೊತ್ತಿದೆ. ಹಾ, ಈಗ ನಾಗಪ್ಪ ಅವ್ರನ್ನ ಕೇಳೋಣ. ಮೊದಲನೇದು ಗೊತ್ತಿದೆಯಾ ಅಂತ. ನಾಗಪ್ಪ ಅವರೇ, ಮೊದಲನೇದು ಮಾತ್ರ. ಮೊದಲನೇದು ಗೊತ್ತಾಗಿಲ್ವಾ? ಉತ್ತರವನ್ನು ನೋಡ್ತಾ ಹೋಗೋಣ. ತಮಗೆ ಉತ್ತರ ಹೊಡೆದ್ರೆ ಖಂಡಿತ ಅವಕಾಶ ಕೊಡ್ತೇನೆ. ಉತ್ತರ ಕೊಡಬಹುದು ತಾವು. 1ನೇದಕ್ಕೆ ಉತ್ತರ ಲೋಕ ಕಲ್ಯಾಣ. 2ನೇದಕ್ಕೆ ಉತ್ತರ ಕೊಡ್ತೀರಾ ಜಗನ್ನಾಥ ದಾಸ್? ಕಲಿಯಲ್ಲ, ರಾಟೆ. ಗೊತ್ತಿಲ್ಲ. ನಾಗಪ್ಪ? ತಕಲಿ. ಸಕಲಿ ಉತ್ತರ ಸರಿಯಾಗಿದೆ. ಜಗನ್ನಾಥ ದಾಸ್ 3ನೇದಕ್ಕೆ ಉತ್ತರ ಕೊಡಿ. ಕಲ್ಯಾಣಿ ಉತ್ತರ ಸರಿಯಾಗಿದೆ. ಒಂದು ಪುಸ್ತಕ ಜಗನ್ನಾಥ ದಾಸ್ ಅವರಿಗೆ, ಮತ್ತೊಂದು ಪುಸ್ತಕ ನಾಗಪ್ಪ ಅವರಿಗೆ ದೊರೀತಾ ಇದೆ. ಈಗ ನಾಗಪ್ಪ ಅವರಿಗೆ ಅವಕಾಶ ಬರ್ತಾ ಇದೆ. 3 ಪುಸ್ತಕ. ರೋಟಿಯ ಮಗ ಮೋಹನ ಕುಂಟಾರ್ ಬರೆದಿರುವಂತದ್ದು. ಸ್ವಾಮಿ ವಿವೇಕಾನಂದ ಹೊಸ ಶೋಧ ಚಂದ್ರಕಾಂತ ಪೋಕಳೆ ಅನುವಾದ ಮಾಡಿದ್ದಾರೆ. ಯಕ್ಷಗಾನ ಸ್ಥಿತ್ಯಂತರ ಡಾಕ್ಟರ್ ಮೋಹನ್ ಕುಂಟಾರ್ ಬರೆದಿರುವಂತದ್ದು. ಬಾಣಗಳ ಗೂಡು ಸಮುದ್ರ ಕಣ್ಣಿಗೆ ಹಚ್ಚುವ ಕಪ್ಪು.
ನಾಗಪ್ಪ ಅವರೇ, ಒಂದು ಉತ್ತರ. ಬಾಣಗಳ ಗೂಡು. ಒಂದೇನು ಗೊತ್ತಾಗ್ತಿಲ್ಲ ಸರ್. ಹಾಗಿದ್ದ ಮೇಲೆ ಪ್ರೀತಿಯವರನ್ನ ಒಂದ್ಸಲ ಕೇಳೋಣ. ಒಂದನೇದಕ್ಕೆ ಉತ್ತರ ಗೊತ್ತಿದೆಯಾ? ಇಲ್ಲ ಸರ್, ಗೊತ್ತಿಲ್ಲ. ಒಂದನೇದಕ್ಕೆ ಉತ್ತರವನ್ನ ನಾನು ಕೊಡ್ತೇನೆ. 2, 3ಕ್ಕೆ ತಾವು ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡಿ. ಬಾಣಗಳ ಗೂಡು, ಶರಪಂಜರ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ನಾಗಪ್ಪ ಅವರೇ, 2 ಉತ್ತರ. ಶರದಿ. ಶರಧಿ ಉತ್ತರ ಸರಿಯಾಗಿದೆ. 3ನೇದಕ್ಕೆ ತಾವೇ ಉತ್ತರ ಕೊಡೋದಕ್ಕೆ ಪ್ರಯತ್ನಿಸಬಹುದು. ಕಣ್ಣಿಗೆ ಹಚ್ಚುವ ಕಪ್ಪು. ಪ್ರೀತಿ? ಇಲ್ಲ ಸರ್, ಗೊತ್ತಿಲ್ಲ. ಅಂಜನಾ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಒಂದು ಪುಸ್ತಕ ನಾಗಪ್ಪ ಅವರಿಗೆ ದೊರೀತಾ ಇದೆ. ವಿಕಾಸ್ ಬ್ಯಾಂಕ್ ಥಟ್ ಅಂತ ಹೇಳಿ 6ನೇ ಸುತ್ತನ್ನ ಆರಂಭಿಸ್ತಾ ಇದ್ದೇವೆ. ನಮ್ಮ ಪದವಿನೋದ ನಿಯಮಗಳು: ಪ್ರತಿಯೊಬ್ಬರಿಗೆ 6 ಅಕ್ಷರಗಳನ್ನ ಕೊಡ್ತೇವೆ. 6 ಅಕ್ಷರಗಳನ್ನ ಬಳಸಿ 3 ಶಬ್ದಗಳನ್ನ ರೂಪಿಸಬೇಕು. ಶಬ್ದವು ಎಡದಿಂದ ಬಲಕ್ಕೆ ಹಾಗೂ ಮೇಲಿನಿಂದ ಕೆಳಕ್ಕೆ ಏಕರೂಪವಾಗಿರಬೇಕು. ಮೊದಲನೆಯವರಿಗೆ ಕಾಲಾವಕಾಶ 60 ಸೆಕೆಂಡ್. 2ನೇಯವರು ತಕ್ಷಣ ಉತ್ತರವನ್ನ ನೀಡಬೇಕು. ಸರಿ ಉತ್ತರಕ್ಕೆ +10 ಅಂಕ, ಅಂದರೆ 30 ಅಂಕಗಳನ್ನ ಗೆಲ್ಲಬಹುದು ಈ ಒಂದು ಸುತ್ತಲ್ಲಿ. ಮೊದಲ ಅವಕಾಶ ಪ್ರೀತಿಯವರಿಗೆ ಬರ್ತಾ ಇದೆ. ಪುಸ್ತಕಗಳು: ಜಗದ್ವಂದ್ಯ ಭಾರತಂ, ದಂಡಪಿಂಡಗಳು, ಮಲಯಾಳ ಸಮಾಜ ಮತ್ತು ಸಂಸ್ಕೃತಿ. ಕ ಧ ಸೈ ನಿ ರ ವ. ಪ್ರೀತಿಯವರೇ, 3 ಶಬ್ದಗಳು. ಒಂದು ಶಬ್ದನೂ ಸಿಕ್ಕಿಲ್ವಾ? ಸಿಕ್ಕಿದೆ ಅಥವಾ ಇಲ್ಲ ಅಂತ ಹೇಳಿ. ಸಮಯ ವ್ಯರ್ಥ ಮಾಡೋದು ಬೇಡ. ಇಲ್ಲಾಂದ್ರೆ ನಾನು ಶಾಲಿನಿ ಅವರನ್ನು ಕೇಳ್ತೇನೆ. ಒಂದು ಶಬ್ದನೂ ಸಿಕ್ಕಿಲ್ವಾ? ಶಾಲಿನಿ ಅವರೇ, ತಾವು ಉತ್ತರ ಕೊಡೋ ಪ್ರಯತ್ನಿಸಬಹುದು. ಕದನ ಸರ್. ಕದನ ಅಂತ ಶಬ್ದ ಇಲ್ಲಮ್ಮ ಕನ್ನಡದಲ್ಲಿ. ಕದನ ಅಲ್ಪ ಪ್ರಾಣ, ಧ ಅಂತ ಮಹಾಪ್ರಾಣ ಬರೋಲ್ಲ. ಇನ್ಯಾವ್ದಾದ್ರು ಸಿಕ್ಕಿದೆಯಾ? ಉತ್ತರಗಳನ್ನ ಕೊಡ್ತಾ ಹೋಗ್ತೇನೆ. ಮಧ್ಯೆ ಉತ್ತರ ಹೊಡೆದ್ರೆ ಮೊದಲು ಪ್ರೀತಿಯವರು ಉತ್ತರ ಕೊಡೋಕೆ ಪ್ರಯತ್ನಿಸ್ಲಿ, ನಂತರ ಶಾಲಿನಿಯವರು ಉತ್ತರ ಕೊಡಬಹುದು. ಈಗ ಮೊದಲ ಶಬ್ದ ಸೈಂಧವ. ಈಗ 2ನೇ ಅಕ್ಷರ ಧ ಇಂದ ಆರಂಭವಾಗಬೇಕು. ಯಾಕಂದ್ರೆ ಎಡದಿಂದ ಬಲಕ್ಕೆ, ಮೇಲಿನಿಂದ ಕೆಳಕ್ಕೆ ಏಕರೂಪವಾಗಿರಬೇಕು ಶಬ್ದ. ಅಂದ್ರೆ ಸೈನ್ ಕೆಳಗಡೆ ಧ ಬರಬೇಕು, ಅದ್ರ ಕೆಳಗಡೆ ವಾ ಬರಬೇಕು. ಹಾಗಾಗಿ 2ನೇ ಶಬ್ದ ಧ ಇಂದ ಆರಂಭವಾಗುತ್ತೆ. ಹೇಳಲಿಕ್ಕಾಗುತ್ತಾ? ಪ್ರಯತ್ನಿಸಿ ಪ್ರೀತಿ. ಶಾಲಿನಿ? ಸರ್, ಧರಣಿ. ಧರಣಿ ಉತ್ತರ ಸರಿಯಾಗಿದೆ. 3ನೇದು ಉತ್ತರ ಕೊಡಕ್ಕಾಗುತ್ತಾ ಪ್ರೀತಿಯವರೇ? ವಾ ಇಂದ ಶುರುವಾಗಬೇಕು.
ಹೇಳಿ ಶಾಲಿನಿ. ಶಾಲಿನಿ ಅವರೇ ಗೊತ್ತಿದೆಯಾ ಇಲ್ವಾ? ಇಲ್ಲ ಸರ್, ಗೊತ್ತಾಗ್ತಾ ಇಲ್ಲ. ವಣಿಕ ವ್ಯಾಪಾರಿ ಅನ್ನೋ ಅರ್ಥವನ್ನು ಕೊಡುವ ಶಬ್ದ ವಣಿಕ ಆಗಿತ್ತು. ಧರಣಿ ಅನ್ನೋ ಶಬ್ದವನ್ನ ತಾವು ಕೊಟ್ಟಿದ್ದೀರಿ ಶಾಲಿನಿ. ಹಾಗಾಗಿ ಒಂದು ಪುಸ್ತಕವನ್ನ ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಶಾಲಿನಿ ಅವರಿಗೆ ಬರ್ತಾ ಇದೆ. ಮೊದಲು ಪುಸ್ತಕಗಳನ್ನ ನೋಡೋಣ. ಕಂಪನಿ ನಾಟಕ ಅರ್ಥಾತ್ ವೃತ್ತಿ ರಂಗಭೂಮಿ, ಪ್ರಕಾಶ್ ಗರುಡ ಬರೆದಿರುವಂತದ್ದು. ಕಾಮ್ರೇಡ್ ಡಾಂಗೆಯವರ ಭಾಷಣಗಳು, ಚಂದ್ರಕಾಂತ ಕೋಕಳೆ ಅನುವಾದ ಮಾಡಿರುವಂತದ್ದು. ಸರಳ ವಡ್ಡಾರಾಧನೆ, ಡಾಕ್ಟರ್ ಕಬ್ಬಿನಾಲೆ ವಸಂತ ಭಾರದ್ವಾಜ್ ಬರೆದಂತಹ ಪುಸ್ತಕ. ಲು ಅ ಮ ರ್ಮ ಜ ಧ. ಹೇಳಿ ಶಾಲಿನಿಯವರೇ. ಧರ್ಮಜ. ಜೋರಾಗಿ ಹೇಳಿ. ಧರ್ಮಜ. ಧರ್ಮಜ. ಅಮಲು. ಧರ್ಮಜ ಮೊದಲನೇ ಶಬ್ದ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಋಮ ಇಂದ ಯಾವುದೇ ಶಬ್ದ ಆರಂಭವಾಗಲ್ಲ. ಮಧ್ಯೆ ಎಲ್ಲಾದ್ರೂ ಬರಬಹುದೇನೋ ಧರ್ಮಜ. ಹಾಗಾಗಿ ಮೊದಲನೇ ಶಬ್ದ ಬೇರೆದಿರಬೇಕು. ಸರ್ ಅಮಲು. ಅಮಲು. ಅ ಮ ಲು. ಹೌದು, ಆಗುತ್ತೆ, ಅಮಲು ಆಗುತ್ತೆ. ಆದ್ರೆ ಎಲ್ಲಿ ಬರುತ್ತೆ ಅಮಲು? ಮೊದಲನೇದ, ಎರಡನೇದ, ಮೂರನೇದ? ಸರ್ ಮೂರನೇದಾಗಿರ್ಬೇಕು. ಮೂರನೇದು ಯಾವುದೇ ಶಬ್ದ ಆ ಇಂದ ಕೊನೆಗೊಳ್ಳಲ್ಲ. ಯಾಕಂದ್ರೆ ಎಡದಿಂದ ಬಲಕ್ಕೆ, ಮೇಲಿಂದ ಕೆಳಕ್ಕೆ ಅಂದ್ರೆ ಕೆಳಗೆ ಆ ಬರುತ್ತಾಗ ಆ ಇಂದ. ಮೊದಲನೇದಾಗಿರೋದೆ ಸರ್ ಅಮಲು. ಮೊದಲನೇದು ಅಮಲು, ಎರಡನೇದು ಮಾ ಆಗಬೇಕಾಗ. ಜಗನ್ನಾಥ ದಾಸ್, ತಮಗೇನಾದ್ರೂ ಹೊಳೆದಿದ್ಯಾ? ಸರ್ ಒಂದನೇದು ಅಧರ್ಮ ಸರ್. ಅಧರ್ಮ ಅಂತಲ. ಅಧರ್ಮ ಆಗಬಹುದು. ಎರಡನೇದು ಧರ್ಮ ಧ ಇಂದ ಆರಂಭವಾಗಬೇಕು. ಧರ್ಮಜ ಸರ್. ಧರ್ಮಜ. ಮೂರನೇದು ಅಮಲು. ಅಮಲು. ಅಲ್ಲ, ಮೊದಲನೇದು ಯಾವ್ದು ಹೇಳಿದ್ದು ತಾವು? ಅಧರ್ಮ ಹೇಳಿ. ಅಧರ್ಮ ಹೇಳಿದ್ದಲ್ವಾ? ಋಮ ಇಂದ ಯಾವುದೇ ಶಬ್ದ ಶುರುವಾಗಲ್ಲ. ಅಧರ್ಮ, ಆಮೇಲೆ ಧರ್ಮಜ. ಆಯ್ತು. ಅಧರ್ಮ ಅಂದ್ರೆ ಏನಾಯ್ತು? ಮೇಲಿಂದ ಕೆಳಕ್ಕೆ ಕೊನೆ ಅಕ್ಷರ ಏನ್ ಬಂತು? ಋಮ ಬಂತು. ಋಮ ಇಂದ ಎಡದಿಂದ ಬಲಕ್ಕೆ ಏನ್ ಶಬ್ದ ಮಾಡ್ತೀವಿ? ಮರ್ಮಜ ಸರ್. ಮರ್ಮಜ. ಮ ಇಲ್ಲ ಸರ್, ಅಲ್ಲಿ ಋಮ ಇದೆ, ಅರ್ಕ ಒತ್ತಿದೆ. ಎಲ್ಲೋ ಒಂದ್ ಕಡೆ ತಪ್ಪಾಗಿದೆ. ಉತ್ತರವನ್ನ ನೋಡ್ತಾ ಹೋಗೋಣ. ಮೊದಲು ಶಾಲಿನಿಯವರಿಗೆ ಅವಕಾಶ ಕೊಡ್ತೇನೆ, ನಂತರ ಜಗನ್ನಾಥ ದಾಸ್ ಪ್ರಯತ್ನಿಸಬಹುದು. ಮೊದಲ ಶಬ್ದ ಅಧರ್ಮ ಸರಿಯಾಗಿದೆ. ಎರಡನೇದು ಧ ಇಂದ ಆರಂಭವಾಗಬೇಕು. ಧರ್ಮಜ ಸರಿಯಾಗಿದೆ. ಅಧಮ ಮಜಲು. ಅಧಮ, ಧರ್ಮಜ, ಮಜಲು. ಧರ್ಮಜ ಅನ್ನೋದು ಒಂದೇ ಸರಿಯಾದ ಉತ್ತರ. ಈ ಉತ್ತರ ಕೊಟ್ಟಿದ್ದು ಶಾಲಿನಿಯವರಲ್ವಾ? ಹೇಳಿದ್ರಿ ಅಲ್ವಾ ಶಾಲಿನಿ?
ಹಾ ಸರ್, ಧರ್ಮಜ ಹೇಳಿದ್ದೆ. ಧರ್ಮಜ ಹೇಳಿದ್ರಿ. ಒಂದು ಪುಸ್ತಕ ತಮಗೆ ಕೊಡ್ತಾ ಇದ್ದೇನೆ. ಜಗನ್ನಾಥ ದಾಸ್ ಅವರಿಗೆ 3 ಪುಸ್ತಕ ಕೊಡ್ತಾ ಇದ್ದೇವೆ. ಕುಂದಲತಾ, ಸ್ವಾಮಿ ವಿವೇಕಾನಂದ, ಸಂಶೋಧನಾ ಆಯಾಮಗಳು. ಸ ರ ವ ರ ಪಿ ಸ. ಜಗನ್ನಾಥ ದಾಸ್ ಹೊಳಿತಾ? ಸವಾರ. 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 ಎರಡನೇದು ವಾ ಇಂದ ಆರಂಭವಾಗಬೇಕು. ಗೊತ್ತಾಗ್ತಾ ಇಲ್ಲ. ನಾಗಪ್ಪ ಅವರು? ಸಹಿತ. ಸಹಿತ ಆಗಬಹುದು. ಎರಡನೇದು ಹಿ ಇಂದ ಆರಂಭ ಆಗಬೇಕು. ಉತ್ತರವನ್ನು ನೋಡ್ತಾ ಹೋಗೋಣ. ಮಧ್ಯೆ ಉತ್ತರ ಹೊಡೆದರೆ ಮೊದಲು ಜಗನ್ನಾಥ ದಾಸ್, ನಂತರ ನಾಗಪ್ಪ ಅವರು ಉತ್ತರ ಕೊಡಬಹುದು. ಮೊದಲನೇ ಶಬ್ದ ಸವಾರ. ಈಗಾಗಲೇ ಕೊಟ್ಟಿದ್ದೀರಿ ತಾವು ಈ ಉತ್ತರವನ್ನ ಜಗನ್ನಾಥ ದಾಸ್. ಒಂದು ಪುಸ್ತಕ ಸಿಗ್ತಾ ಇದೆ. ಈಗ ಎರಡನೇ ಶಬ್ದ ವಾ ಇಂದ ಆರಂಭವಾಗಬೇಕು. ಜಗನ್ನಾಥ್ ದಾಸ್ ಅವರಿಗೆ ಹೊಡೆದಿಲ್ಲ ಅಂದ್ರೆ ನಾಗಪ್ಪ ಅವರು ಕೊಡೋದಕ್ಕೆ ಪ್ರಯತ್ನ ಪಡಬಹುದು. ವಾ ಇಂದ 3 ಅಕ್ಷರದ ಶಬ್ದ. ಗೊತ್ತಾಗ್ತಾ ಇಲ್ವಾ? ವಾಹಿರ. ವಾರಿ. ವಾಹಿರ. ವಾಹಿರ ಅಂದ್ರೆ ಏನು? ವಾರಾಹಿ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಜಗನ್ನಾಥ ದಾಸ್ 3ನೇದು ಕೊಡ್ತೀರಾ ಈಗ? ಸವಾರ ಅಂದ್ರೆ ರಾ ಇಂದ ಶುರುವಾಗಬೇಕು. 3ನೇದು ರಹಿತ. ರಹಿತ ಉತ್ತರ ಸರಿಯಾಗಿದೆ. ಜಗನ್ನಾಥ ದಾಸ್ ಅವರಿಗೆ 2 ಪುಸ್ತಕ ದೊರೆಯುತ್ತಾయి. ಈಗ ನಾಗಪ್ಪ ಅವರಿಗೆ ಅವಕಾಶ. 3 ಪುಸ್ತಕ. ಕೊರೋನಾ ಕಾಲದ ಕವಿತೆಗಳು, ಸುಳ್ಳು ನಮ್ಮಲ್ಲಿಲ್ಲವಯ್ಯ, ಸಂತ್ಯಾಗ ನಿಂತಾನ ಕಬೀರ. ರು ವ್ಯಾ ಬ ವಿ ನ ಕಿ. ನಾಗಪ್ಪ ಅವರೇ? ಓಕೆ ಸರ್. 1ನೇದು ಜಾನಕಿ. ಜಾನಕಿ ಸಿಕ್ಕಿದೆಯಾ? 2ನೇದು ನಾ ಇಂದ ಆರಂಭವಾಗಬೇಕು. ನವಿರು. ನವಿರು. ಜಾನಕಿ ಕೊನೆಯದು ಕೀ ಇಂದ. ವನಜಾ. ಅಲ್ಲ, ಜಾನಕಿ ಅಂತ ಹೇಳಿದ್ರೆ
ಮೂರನೇ ಅಕ್ಷರ ಕೀ ಆಗುತ್ತೆ. ಹಾಗಾಗಿ ಮೂರನೇ ಶಬ್ದ ಕೀ ಇಂದ ಆರಂಭವಾಗಬೇಕು. ನೋಡಿ, ಜಾನಕಿ ಸರಿಯಾಗಿದೆ. ಎರಡನೇದು ನವಿರು ಅಂತ ಹೇಳಿದ್ರಿ, ಸರಿಯಾಗಿದೆ. ಈಗ ಕೀ ಇಂದ ಮೂರನೇ ಶಬ್ದ ಆರಂಭವಾಗಬೇಕು. ಪ್ರೀತಿಯವರನ್ನು ಬೇಕಾದ್ರೆ ಕೇಳ್ತೇನೆ, ನಮ್ಗೆ ಗೊತ್ತಾಗಿಲ್ಲ ಅಂದ್ರೆ. ಪ್ರೀತಿಯವರೇ ಮೂರನೇ ಶಬ್ದ ಕೊಡ. ಕಿರುಬ ಕಿರುಬ ಕಿರುಬ. ಕಿರುಬ ಉತ್ತರ ಸರಿಯಾಗಿದೆ. ನಾಗಪ್ಪ ಅವರು 3 ಶಬ್ದಗಳನ್ನ ಕೊಟ್ಟಿದ್ದಾರೆ. 3 ಪುಸ್ತಕವನ್ನ ಅವರಿಗೆ ಕೊಡ್ತಾ ಇದ್ದೇವೆ. ನಮ್ಮ ಶ್ರವ್ಯ ಕಾವ್ಯದ ಸುತ್ತು ಈಗ ಆರಂಭವಾಗ್ತಾ ಇದೆ. ನಿಯಮಗಳಲ್ಲಿ ಏನು ಬದಲಾವಣೆ ಇಲ್ಲ. ಆದಿ ಪ್ರಕಾಶನದ ಹಸಿರು ಶಾಲು ಬಾರು ಕೋಲು ಎನ್ನುವ ಪುಸ್ತಕ ಕೊಡ್ತಾ ಇದ್ದೇವೆ. ಈ ಹಾಡನ್ನು ಯಾವ ಕಾಡಿನಲ್ಲಿ ಚಿತ್ರೀಕರಿಸಿದರು? ನಾವಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ, ಸಿರಿಗನ್ನಡ ನುಡಿ. ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಚಂದದ ಗುಡಿ. ನಾವಾಡುವ ನುಡಿಯೇ ಕನ್ನಡ ನುಡಿ, ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಗಂಧದ ಗುಡಿ, ಚಂದದ ಗುಡಿ, ಶ್ರೀಗಂಧದ ಗುಡಿ. ಆಹಾ ಪ್ರೀತಿಯವರೇ ಆಯ್ಕೆಗಳು ಕೊಡ್ಲಾ? ಬಂಡೀಪುರ ಅಭಯಾರಣ್ಯ, ನಾಗರಹೊಳೆ ಅಭಯಾರಣ್ಯ, ಭದ್ರಾ ಅಭಯಾರಣ್ಯ, ಅಂಶಿ ಅಭಯಾರಣ್ಯ. ಪ್ರೀತಿಯವರೇ ಉತ್ತರ ಕೊಡ್ತೀರಾ? ಶಾಲಿನಿಯವರನ್ನು ಕೇಳಲ್ಲ. ನಾಗರಹೊಳೆ ಅಭಯಾರಣ್ಯ ಉತ್ತರ ಸರಿಯಾಗಿದೆ. 1 ಪುಸ್ತಕ ತಮಗೆ ದೊರೆಯುತ್ತಾ ಇದೆ. ಈಗ ಅವಕಾಶ ಶಾಲಿನಿಯವರಿಗೆ ಬರ್ತಾ ಇದೆ. ಯಾದಿ ಪ್ರಕಾಶನದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸುಪ್ರಸಿದ್ಧ ಭಾಷಣಗಳ ಕೃತಿಯನ್ನ ಕೊಡ್ತಾ ಇದ್ದೇವೆ. ಇದು ಯಾವ ಚಿತ್ರದ ಗೀತೆ? ಶಾಲಿನಿಯವರೇ ಆಯ್ಕೆಗಳು ಕೊಡ್ತಾ ಇದ್ದೇನೆ. ರಾಜದುರ್ಗದ ರಹಸ್ಯ, ಮಧುಮಾಲತಿ, ಬೆಟ್ಟದ ಹುಲಿ, ವೀರಕೇಸರಿ. ಸರ್ ಆಪ್ಷನ್ ಬಿ ಮಧುಮಾಲತಿ. ಹೌದಾ ಜಗನ್ನಾಥ ದಾಸ್? ರಾಜದುರ್ಗದ ರಹಸ್ಯ ಸರ್.
ಸರಿಯಾದ ಉತ್ತರ ಬೆಟ್ಟದ ಹುಲಿ ಆಗಿತ್ತು. ಈಗ ಅವಕಾಶ ಜಗನ್ನಾಥ ದಾಸ್ ಅವರಿಗೆ ಬರ್ತಾ ಇದೆ. ಪುಸ್ತಕ ಕಾತರ ಕವನ ಸಂಕಲನ, ನಜೀರ್ ಚಂದಾವರ್ ಬರೆದಿರುವಂಥದ್ದು. ಪ್ರಶ್ನೆ: ಈ ಹಾಡು ಇರುವ ಚಿತ್ರದ ಕಥೆಯನ್ನ ಯಾರು ಬರೆದರು? ಅಶ್ವತ್ಥ, ತರಾಸು, ಭಾರತೀ ಸುತ, ಅನಾಕ್ರು. ತರಾಸು. ಹೌದಾ ನಾಗಪ್ಪ ಅವರೇ? ನಾಗಪ್ಪ ಅವರು ಇದ್ದಾರಾ? ಇದಾರ ಸರ್. ಹಾ, ಹೇಳಿ. ಅನಕ್ರು ಸರ್. ಭಾರತೀ ಸುತ ಬರೆದಂತ ಕಾದಂಬರಿ ಗಿರಿಕನ್ಯೆ ಚಿತ್ರದ ಹೆಸರಾಗಿತ್ತು. ಭಾರತೀ ಸುತ ಅವರು ಅದ್ಭುತವಾದ ಕಾದಂಬರಿಗಳನ್ನ ಬರೆದಿದ್ದಾರೆ. ಇವರು ಬರೆದದ್ದೇ ಹುಲಿಯ ಹಾಲಿನ ಮೇವು, ಎಡಕಲ್ಲು ಗುಡ್ಡದ ಮೇಲೆ ಹಾಗೂ ಗಿರಿಕನ್ಯೆ. ಇವು 3 ಚಿತ್ರಗಳಾಗಿ ಬಹಳ ಯಶಸ್ಸನ್ನ ಗಳಿಸಿವೆ. ಈಗ ನಾಗಪ್ಪ ಅವರಿಗೆ ಅವಕಾಶ. ಜುಲೈ 22, 1947 ಎನ್ನುವ ಪುಸ್ತಕ ಡಾಕ್ಟರ್ ಸರ್ಜು ಕಾಟ್ಕರ್ ಬರೆದಿರುವಂಥದ್ದು. ಇದು ಯಾವ ಚಿತ್ರದ ಗೀತೆ? ಸಿಂಗಾರಶೀಲ ಸಂಗೀತಲೋ ಸಿಂಗಾರಶೀಲ ಸಂಗೀತಲೋಲ, ಸಿಂಗಾರಶೀಲ ಸಂಗೀತಲೋಲ, ಶ್ರೀರಂಗ ನಿನ್ನ ಲೀಲೆ ಕಂಡು ಧನ್ಯೆ ನಾನಲ, ಸಿಂಗಾರಶೀಲ ಸಂಗೀತಲೋಲ. ಭಕ್ತ ಕನಕದಾಸ, ನವಕೋಟಿ ನಾರಾಯಣ, ರತ್ನಗಿರಿ ರಹಸ್ಯ, ಸಂತ ತುಕಾರಾಮ್. ಭಕ್ತ ಕನಕದಾಸ. ಭಕ್ತ ಕನಕದಾಸ ಉತ್ತರ ಸರಿಯಾಗಿದೆ. ಪುಸ್ತಕವನ್ನ ತಮಗೆ ಕೊಡ್ತಾ ಇದ್ದೇನೆ. ವಿಕಾಸ್ ಬ್ಯಾಂಕ್ ಥಟ್ ಅಂತ ಹೇಳಿ 8ನೆಯ ಸುತ್ತು, ಕೊನೆಯ ಸುತ್ತು. ಚಟ್ಪಟ್ ಚಿನ್ಕುರುಳೆ ಈಗ ಆರಂಭವಾಗ್ತಾ ಇದೆ. ನಿಯಮಗಳು: ಒಬ್ಬರಿಗೆ 3 ವಿಷಯ ಕೊಡ್ತೇವೆ. 1 ವಿಷಯವನ್ನ ಆರಿಸಿಕೊಳ್ಳಿ. ಆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ 5 ಪ್ರಶ್ನೆಗಳನ್ನ ಕೇಳ್ತೇವೆ. ಕಾಲಾವಕಾಶ 60 ಸೆಕೆಂಡ್ ಇರುತ್ತೆ. ಪ್ರತಿ ಸರಿ ಉತ್ತರಕ್ಕೆ ಪ್ಲಸ್ 10 ಅಂಕ ಇರುತ್ತೆ. ಅಂದ್ರೆ 50 ಅಂಕಗಳನ್ನ ತಾವು ಗೆಲ್ಲಬಹುದು. ತಪ್ಪು ಉತ್ತರಕ್ಕೆ ಯಾವುದೇ ಋಣಾಂಕ ಇಲ್ಲ. ಮೊದಲ ಅವಕಾಶ ಪ್ರೀತಿಯವರಿಗೆ ಬರ್ತಾ ಇದೆ. ಪ್ರೀತಿಯವರೇ,
ಕನ್ನಡ ಸಾಹಿತ್ಯ 1, ಕನ್ನಡ ಸಾಹಿತ್ಯ 2, ಕನ್ನಡ ಸಾಹಿತ್ಯ 3. ಯಾವುದಾದ್ರೂ ಒಂದು ವಿಷಯ ಆಯ್ಕೆ ಮಾಡ್ಕೋಬಹುದು. ಇದರ ಪ್ರೀತಿಯವರು ಸರ್ ಪ್ರೀತಿ ಅವರು ರೀಕನೆಕ್ಟ್ ಆಗ್ತಾ ಇದ್ದಾರೆ ಸರ್. ಏನ್ ಮಾಡೋಣ, ಶುರು ಮಾಡಬಹುದಾ ಶಾಲಿನಿ ಅವರಿಗೆ? ಸರ್ ಶಾಲಿನಿ ಅವ್ರದ್ದು ಸ್ಟಾರ್ಟ್ ಮಾಡ್ಬಿಡೋಣ ಸರ್, ಅವ್ರಿಗೆ ಆಮೇಲೆ ಮಾಡಕ್ ಬರುತ್ತೆ ಅವಾಗ. ಶಾಲಿನಿ ಅವರೇ ತಗೊಳ್ಳಿ ಯಾವ್ದಾದ್ರು ಒಂದು ವಿಷಯ. ಕನ್ನಡ ಸಾಹಿತ್ಯ 3 ಸರ್. ಕನ್ನಡ ಸಾಹಿತ್ಯ 3 ಆಯ್ಕೆ ಮಾಡಿಕೊಂಡಿದ್ದಾರೆ. ಶುಭವಾಗಲಿ ತಮಗೆ. ಮೊದಲ ಪ್ರಶ್ನೆ ಈಗ ಬಂತು. ಕಳ್ಳು ಕೊಟ್ಟು ನೆಳ್ಳು ಮಾಡು ಎಂಬ ನುಡಿಗಟ್ಟಿನ ಅರ್ಥವೇನು? ಹೆಣ್ಣು ಕೊಟ್ಟು ಸಂಸಾರ ಕಟ್ಟು, ಹೆಂಡ ಕೊಟ್ಟು ಮತ್ತು ಬರಿಸು. ಹೆಣ್ಣು ಕೊಟ್ಟು ಸಂಸಾರ ಕಟ್ಟು. ಕೆಲವು ಜಲಚರಗಳ ಗಟ್ಟಿ ಹೊರಮೈ ಎಂಬ ಅರ್ಥದ ಪದ ಯಾವುದು? ಚಿಪ್ಪು, ಉಪ್ಪು. ಚಿಪ್ಪು ಸರ್. ಆಹಾರ ಎಂಬ ಪದದ ವಿರುದ್ಧ ಪದ ಯಾವುದು? ಗೊತ್ತಾಗ್ತಾ ಇಲ್ವಾ? ಇಲ್ಲ. 4ನೇ ಪ್ರಶ್ನೆ. ಈ ಗಾದೆಯನ್ನ ಪೂರ್ಣಗೊಳಿಸಿ. ಅರ್ಧ ಕಲಿತವನ ಬಾಳು ಅನರ್ಥ. ಈ ಒಗಟನ್ನ ಬಿಡಿಸಿದರೆ ಹೂವು, ಮಡಚಿದರೆ ಮೊಗ್ಗು. ಇಲ್ಲ ಸರ್, ಗೊತ್ತಾಗ್ತಾ ಇಲ್ಲ. ಉತ್ತರಗಳನ್ನ ನೋಡ್ತಾ ಹೋಗೋಣ. ಕಳ್ಳು ಕೊಟ್ಟು ನೆಳ್ಳು ಮಾಡು ಅಂದ್ರೆ ಹೆಣ್ಣು ಕೊಟ್ಟು ಸಂಸಾರವನ್ನ ಕಟ್ಟು, ಸರಿಯಾದ ಅರ್ಥ ಕೊಟ್ಟಿದ್ದೀರಾ. ಕೆಲವು ಜಲಚರಗಳ ಗಟ್ಟಿ ಹೊರಮೈ ಅಂದ್ರೆ ಚಿಪ್ಪು, ಸರಿಯಾದ ಉತ್ತರ ಕೊಟ್ಟಿದ್ದೀರಾ. ಆಹಾರ ಪದಕ್ಕೆ ವಿರುದ್ಧ ಪದ ನಿರಾಹಾರ, ತಾವು ಉತ್ತರ ಕೊಟ್ಟಿಲ್ಲ. ಅರ್ಧ ಕಲಿತವನ ಅಬ್ಬರ ಹೆಚ್ಚು, ತಾವು ಉತ್ತರ ಕೊಟ್ಟಿಲ್ಲ. ಬಿಡಿಸಿದರೆ ಹೂವು, ಮಡಚಿದರೆ ಮೊಗ್ಗು, ಇದು ಛತ್ರಿ ಆಗಿತ್ತು. 5 ಪ್ರಶ್ನೆಗಳಲ್ಲಿ ತಾವು 2 ಪ್ರಶ್ನೆಗೆ ಸರಿ ಉತ್ತರ ಕೊಟ್ಟಿದ್ದೀರಿ. 2 ಪುಸ್ತಕವನ್ನ ತಮಗೆ ಕೊಡ್ತಾ ಇದ್ದೇವೆ. ಧನ್ಯವಾದಗಳು ಶಾಲಿನಿ ಅವರೇ. ಈಗ ಪ್ರೀತಿ ಅವರು ಬಂದಿದ್ದಾರೆ ಅಂತ ಭಾವಿಸ್ತೇನೆ. ಬಂದಿದ್ದಾರಲ್ವಾ? ಹೌದು ಸರ್, ಪ್ರೀತಿ ಅವರು. ಪ್ರೀತಿಯವರೇ, ಕನ್ನಡ ಸಾಹಿತ್ಯ 1, ಕನ್ನಡ ಸಾಹಿತ್ಯ 2, ಕನ್ನಡ ಸಾಹಿತ್ಯ 4. ಯಾವ್ದಾದ್ರು ಒಂದು ಆಯ್ಕೆ. ಕನ್ನಡ ಸಾಹಿತ್ಯ 4. ಕನ್ನಡ ಸಾಹಿತ್ಯ 4. 5 ಪ್ರಶ್ನೆಗಳು ಈಗ ಬರುತ್ತೆ. ಮೊದಲ ಪ್ರಶ್ನೆ. ಕಳ್ಳು ತೆಗೆದು ಕಾಲಿಗೆ ಸುತ್ತು ಎಂಬ ನುಡಿಗಟ್ಟಿನ ಅರ್ಥವೇನು? ಮದುವೆ ಮಾಡಿಕೊಡು, ಹಗ್ಗದಿಂದ ಕಾಲನ್ನು ಬಿಗಿ. ಉತ್ತರ ಕೊಡಬೇಕಮ್ಮ. ಮದುವೆ ಮಾಡಿಕೊಡು. ಮೂಗಿಗೇರಿಸುವ ಎಲೆಯ ಪುಡಿ ಎಂಬ ಅರ್ಥದ ಪದ ಯಾವುದು? ನಶ್ಯ, ವಶ್ಯ. ನಶ್ಯ. ಇಂಚರ ಎಂಬ ಪದದ ವಿರುದ್ಧ ಪದ ಯಾವುದು? ಗೊತ್ತಾಗ್ತಾ ಇಲ್ವಾ? ಇಲ್ಲ ಸರ್, ಗೊತ್ತಿಲ್ಲ. ಈ ಗಾದೆಯನ್ನ ಪೂರ್ಣಗೊಳಿಸಿ. ಅಲುಗಿನ ಗಾಯಕ್ಕಿಂತ ಗೊತ್ತಿಲ್ಲ ಸರ್. ಈ ಒಗಟನ್ನ ಬಿಡಿಸಿ. ನೀಲಿ ಸಮುದ್ರದಲ್ಲಿ 100 ಕೋಟಿ ಮೀನು. ಆಕಾಶ ಮತ್ತು ನಕ್ಷತ್ರ. ಉತ್ತರಗಳನ್ನ ನೋಡ್ತಾ ಹೋಗೋಣ. ಕಳ್ಳು ತೆಗೆದು ಕಾಲಿಗೆ ಸುತ್ತು ಅಂದ್ರೆ ಮದುವೆಯನ್ನ ಮಾಡಿಕೊಡು, ಉತ್ತರ ಸರಿಯಾಗಿದೆ. ಮೂಗಿಗೇರಿಸುವ ಎಲೆಯ ಪುಡಿ ಅಂದ್ರೆ ನಶ್ಯ, ಸರಿಯಾಗಿದೆ. ಇಂಚರ ಶಬ್ದಕ್ಕೆ ವಿರುದ್ಧ ಪದ ಕರ್ಕಶ. ಅಲುಗಿನ ಗಾಯಕ್ಕಿಂತ ಗಲುಗಿನ ಗಾಯ ದೊಡ್ಡದು. ನೀಲಿ ಸಮುದ್ರದಲ್ಲಿ 100 ಕೋಟಿ ಮೀನು. ಆಕಾಶ ನಕ್ಷತ್ರ, ನಕ್ಷತ್ರ. ಉತ್ತರ ಸರಿ ಅಂತ ಸ್ವೀಕರಿಸಿ. 5 ಪ್ರಶ್ನೆಗಳಲ್ಲಿ 3 ಪ್ರಶ್ನೆಗಳಿಗೆ ಸರಿ ಉತ್ತರ ಕೊಟ್ಟಿರೋ ಕಾರಣ 3 ಪುಸ್ತಕಗಳನ್ನ ತಮಗೆ ಕೊಡ್ತಾ ಇದ್ದೇವೆ. ಧನ್ಯವಾದಗಳು. ಈಗ ಜಗನ್ನಾಥ ದಾಸ್ ಅವರಿಗೆ ಅವಕಾಶ ಬರ್ತಾ ಇದೆ. ಕನ್ನಡ ಸಾಹಿತ್ಯ 1, ಕನ್ನಡ ಸಾಹಿತ್ಯ 2, ಕನ್ನಡ ಸಾಹಿತ್ಯ 5. ಕನ್ನಡ ಸಾಹಿತ್ಯ 2 ಸರ್.
ಮೊದಲ ಪ್ರಶ್ನೆ ಈಗ ಬಂತು. ಕಳ್ಳು ಕಿತ್ತ ಬೆಕ್ಕಿನಂತಾಗಿರು ಎಂಬ ನುಡಿಕಟ್ಟಿನ ಅರ್ಥವೇನು? ಒಣಗಿಕೊಂಡಿರು, ದಷ್ಟಪುಷ್ಟವಾಗಿರು. ಒಣಗಿಕೊಂಡಿರು. ಬಟ್ಟೆಯನ್ನು ಹೊಲಿಯುವವನು ಎಂಬ ಅರ್ಥದ ಪದ ಯಾವುದು? ಚಿಪ್ಪಿಗ, ಅಕ್ಕಸಾಲಿಗ? ಚಿಪ್ಪಿಗ. ಆಸೆ ಎಂಬ ಪದದ ವಿರುದ್ಧ ಪದ ಯಾವುದು? ದುರಾಸೆ. ಈ ಗಾದೆಯನ್ನ ಪೂರ್ಣಗೊಳಿಸಿ. ಅರ್ಧ ಆದ ಕೆಲಸವನ್ನ ಪೂರ್ಣಗೊಳಿಸಿ. ಈ ಒಗಟನ್ನ ಬಿಡಿಸಿ. ಅಪ್ಪ ಆಕಾಶಕ್ಕೆ, ಅವ್ವ ಪಾತಾಳಕ್ಕೆ, ಮಗ ವ್ಯಾಪಾರಕ್ಕೆ, ಮಗಳು ಮದುವೆಗೆ. ಗೊತ್ತಿಲ್ಲ. ಉತ್ತರಗಳನ್ನ ನೋಡ್ತಾ ಹೋಗೋಣ. ಕಳ್ಳು ಕಿತ್ತ ಬೆಕ್ಕಿನಂತಾಗಿರು ಅಂದ್ರೆ ಒಣಗಿಕೊಂಡಿರು, ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಬಟ್ಟೆಯನ್ನ ಹೊಲೆಯುವವನು ಚಿಪ್ಪಿಗ, ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಆಸೆ, ನಿರಾಸೆ. ಆಸೆಗೆ ವಿರುದ್ಧ ಪದ ದುರಾಸೆ ಆಗಲ್ಲ. ಆಸೆಯ 2ರಷ್ಟಲ್ವಾ 3ರಷ್ಟಲ್ವಾ ದುರಾಸೆ ಅನ್ನೋದು, ಅದು ವಿರುದ್ಧವಾಗಲ್ಲ. ನಿರಾಸೆ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಅರ್ಧ ಆದ ಕೆಲಸವನ್ನ ಅರಸನಿಗೂ ತೋರಿಸಬಾರದು, ಕೆಲಸವನ್ನ ಪೂರ್ತಿ ಮಾಡಿ ಆದ್ಮೇಲೇನೆ ಹೇಳಬೇಕು. ಅಪ್ಪ ಆಕಾಶಕ್ಕೆ, ಇದು ಅಡಿಕೆ ಮರವನ್ನು ಕುರಿತು ಹೇಳಿದಂತ ಒಗಟಾಗಿತ್ತು. 5 ಪ್ರಶ್ನೆಗಳಲ್ಲಿ 2 ಪ್ರಶ್ನೆಗೆ ಸರಿ ಉತ್ತರ ತಾವು ಕೊಟ್ಟಿದ್ದೀರಿ. 2 ಪುಸ್ತಕವನ್ನ ತಮಗೆ ಕೊಡ್ತಾ ಇದ್ದೇವೆ. ಈಗ ನಾಗಪ್ಪ ಅವರಿಗೆ ಅವಕಾಶ ಬರ್ತಾ ಇದೆ. ನಾಗಪ್ಪ ಅವರೇ, ಕನ್ನಡ ಸಾಹಿತ್ಯ 1, 5, 6. ಕನ್ನಡ ಸಾಹಿತ್ಯ 5 ಸರ್. 5. ಮೊದಲ ಪ್ರಶ್ನೆ. ಕಳ್ಳು ಪಚ್ಚಿ ಹೊರಡಿಸು ಎಂಬ ನುಡಿಗಟ್ಟಿನ ಅರ್ಥವೇನು? ಚೆನ್ನಾಗಿ ಹೊಡೆ, ಸೌತೆಕಾಯಿ ಪಚ್ಚಡಿ ಮಾಡು. ಸರ್, ಸೌತೆಕಾಯಿ ಪಚಡಿ ಮಾಡು. ಭತ್ತದ ಹೊಟ್ಟನ್ನು ಎಂಬ ಅರ್ಥದ ಪದ ಯಾವುದು? ತವಡು, ಸವಡು. ತವಡು. ಇಂದು ಎಂಬ ಪದದ ವಿರುದ್ಧ ಪದವು ಯಾವುದು? ಇಂದು ಅಂದ್ರೆ ನಾಳೆ. ನಾಳೆ. ಈ ಗಾದೆಯನ್ನ ಪೂರ್ಣಗೊಳಿಸಿ. ಅಲ್ಪವಿದ್ಯಾ, ಮಹಾಗರ್ವಿ. ಈ ಒಗಟನ್ನ ಬಿಡಿಸಿ. ಕಪ್ಪು ಕಂಬಳಿಯ ನೆಂಟ, ಸರ್ವನಾಶಕ್ಕೆ ಹೊಂಟ. ಸರ್, ಇದು ಕೋರಿ ಹುಳ. ಉತ್ತರವನ್ನ ನೋಡ್ತಾ ಹೋಗೋಣ. ಕಳ್ಳು ಪಚ್ಚಿ ಹೊರಡಿಸು ಅಂದ್ರೆ ಚೆನ್ನಾಗಿ ಹೊಡಿ, ಕರುಳು ಹೊರಗಡೆ ಬರೋ ರೀತಿ ಹೊಡಿ ಅನ್ನೋ ಅರ್ಥ. ಭತ್ತದ ಹೊಟ್ಟು, ತವಡು, ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಇಂದು ಅಂದ್ರೆ ನಿನ್ನೆ ಅಥವಾ ನಾಳೆ, ಯಾವುದು ಬೇಕಾದರೂ ಆಗಬಹುದು. ಅಲ್ಪವಿದ್ಯಾ, ಮಹಾಗರ್ವಿ, ಉತ್ತರ ಕೊಟ್ಟಿದ್ದೀರಿ. ಕಪ್ಪು ಕಂಬಳಿಯ ನೆಂಟ, ಸರ್ವನಾಶಕ್ಕೆ ಹೊಂಟ ಅಂದ್ರೆ ಹೆಗ್ಗಣದ ಬಗ್ಗೆ ಇರುವಂತ ಒಗಟು ಇದು. 5 ಪ್ರಶ್ನೆಗಳಲ್ಲಿ 2 ಪ್ರಶ್ನೆಗೆ ತಾವು ಸರಿ ಉತ್ತರ ಕೊಟ್ಟಿದ್ದೀರಿ. 2 ಪುಸ್ತಕಗಳು ತಮಗೆ ದೊರೀತಾ ಇವೆ. ಧನ್ಯವಾದಗಳು ನಾಗಪ್ಪ ಅವರೇ. Hi, I'm Vikas. I'm here to introduce our digital banking services. Please come. Mobile banking, banking at your fingertips. Fund transfer, balance inquiry, mini statement. Download app from Play Store and Apple Store. ATM cum debit card, it's a multi-purpose case. Cash withdrawal, purchase at online, purchase at POS. Card setup for card security purpose. Lock and bar card by yourself, the transaction limit, stop being victim. Internet banking, account view, real-time balance view, Yum passbook, download statement. UPI, link your account to any UPI payment app, Google Pay, Phone Pay, Paytm. Experience the convenient digital banking channels. For more information, please visit your nearest branch. ಇದುವರೆಗೂ ನಮ್ಮ ಸ್ಪರ್ಧಿಗಳು ಗಳಿಸಿರುವ ಅಂಕಗಳನ್ನ ಈಗ ನೋಡೋಣ. ವಿಜಯ್ ಕುಮಾರ್. ಸರ್, ಕೊನೆಯ
ಹಂತದ ಕೊನೆಯ 8 ರೌಂಡ್ಗಳಲ್ಲಿ ಪಡೆದಂತಹ ಒಟ್ಟು ಅಂಕಗಳು ಈ ರೀತಿಯಾಗಿವೆ. ಪ್ರೀತಿ ಅವರಿಗೆ ಒಟ್ಟು 70 ಅಂಕಗಳು ದೊರೆತಿವೆ. ಶಾಲಿನಿ ಅವರಿಗೆ ಒಟ್ಟು 100 ಅಂಕಗಳು ದೊರೆತಿವೆ. ಜಗನ್ನಾಥ್ ಅವರಿಗೆ ಒಟ್ಟು 130 ಅಂಕಗಳು ದೊರೆತಿವೆ ಮತ್ತು ನಾಗಪ್ಪ ಅವರಿಗೂ ಕೂಡ ಒಟ್ಟು 130 ಅಂಕಗಳು ದೊರೆತಿವೆ. 4 ಜನಕ್ಕೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಕಾರ್ಯಕ್ರಮವನ್ನ ಮುಗಿಸೋದಕ್ಕೆ ಮೊದಲು ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆಯನ್ನ ಹೇಳಬೇಕು ಪ್ರೀತಿಯವರೇ. ಪ್ರೀತಿಯವರಿದ್ದಾರಾ? ಪ್ರೀತಿಯವರೇ, ಶಾಲಿನಿ ಅವರು ತಮ್ಮ ಅನಿಸಿಕೆಗಳನ್ನ ಹೇಳಬಹುದು. ನಮಸ್ತೆ ಸರ್. ನಮಸ್ತೆ. ತುಂಬಾನೇ ಖುಷಿ ಆಗ್ತಾ ಇದೆ ಸರ್. ಅಂಡ್ ಈ ತಟ್ ಅಂತ ಅಂತೇಳಿ ನಾವು ಟಿವಿಗಳಲ್ಲಿ ನೋಡ್ತಾ ಇದ್ವಿ. ಆದರೆ ಇದರಲ್ಲಿ ಭಾಗವಹಿಸ್ತಕ್ಕಂತ ಒಂದು ಆಪರ್ಚುನಿಟಿಯನ್ನ ವಿಕಾಸ ಬ್ಯಾಂಕ್ ಅಂತಕ್ಕಂಥದ್ದು ನನಗೆ ಕಲ್ಪಿಸಿಕೊಟ್ಟಿದೆ. ನಾನು ಅದಕ್ಕೆ ಋಣಿ ಆಗ್ತಾ ಇದ್ದೀನಿ. ಮತ್ತೆ ಇದ್ರ ಬಗ್ಗೆ ಪ್ರಶ್ನೆಗಳು ಅಂತೂ ತುಂಬಾ ಫ್ಯಾಕ್ಚುವಲ್ ಆಗಿರೋದ್ರಿಂದ ಸೊ ನಮಗೆ ತುಂಬಾನೇ ಜ್ಞಾನ ಅಂತಕ್ಕಂಥದ್ದು ಸಿಗ್ತಾ ಇದೆ. ಮತ್ತು ಇದು ಡಿ ಚಂದನದಲ್ಲಿ ಮೂಡಿ ಬರ್ತಾ ಇರ್ತಕ್ಕಂಥ ಒನ್ ಆಫ್ ದ ಬೆಸ್ಟ್ ಕಾರ್ಯಕ್ರಮ ಅಂತಾನೆ ಹೇಳ್ಬೋದು. ಇವಾಗ ಎಲ್ಲರೂ ಎಂಟರ್ಟೈನ್ಮೆಂಟ್ ಅಂತೇಳಿ ಎಲ್ಲ ಬೇರೆ ಬೇರೆ ಡ್ಯಾನ್ಸು ಮತ್ತೆ ಆಡೋದು ಅಂತಕ್ಕಂಥ ಕಾರ್ಯಕ್ರಮಗಳನ್ನ ಎಲ್ಲರೂ ಕೊಡ್ತಾ ಇದ್ದಾರೆ. ಬಟ್ ಈ ಕಾರ್ಯಕ್ರಮ ಒಂದ್ ಸ್ವಲ್ಪ ಬೇರೆ ತರನೇ, ಅಂದ್ರೆ ಜ್ಞಾನದ ಕಡೆಗೆ ತಗೊಂಡು ಹೋಗ್ತಾ ಇರೋದ್ರಿಂದ ಸೊ ಓದುಗರ ಮನಸ್ಸನ್ನ ಸೆಳಿತಾ ಇದೆ ಅಂತೇಳಿ ಹೇಳ್ಬೋದು ಸರ್. ಸೊ ನಾನು ಇದರಲ್ಲಿ ಭಾಗವಹಿಸಿದ್ದು ನನಗೆ ತುಂಬಾನೇ ಆನಂದವನ್ನ ಕೊಡ್ತಾ ಇದೆ ಅಂತಾನೆ ಹೇಳ್ಬೋದು. ಥ್ಯಾಂಕ್ ಯು. ತುಂಬಾ ಸಂತೋಷ ಶಾಲಿನಿ ಅವರೇ. ಏನಾದ್ರೂ ಕಾರ್ಯಕ್ರಮ ಸುಧಾರಣೆಗೆ ತಮ್ಮ ಸಲಹೆಗಳಿದ್ರೆ ಹೇಳಬಹುದು. ಸರ್ ಈಗ ಬರ್ತಾ ಇರೋ ಹಾಗೆ ಚೆನ್ನಾಗಿ ಅಲ್ಲ, ಈಗ ಕಾರ್ಯಕ್ರಮ ಬರ್ತಾ ಇದೆಯಲ್ಲ, ಹೀಗೆ ಮುಂದುವರಿಯಿಲ್ಲ ಅಥವಾ ಏನಾದ್ರೂ ಸುಧಾರಣೆ ಆಗ್ಬೇಕು? ಹಾ ಸರ್, ಇದೇ ರೀತಿಯಾಗಿ ನಡೆದ್ರೇನೆ ಚೆನ್ನಾಗಿರುತ್ತೆ ಸರ್. ಆದರೆ ಒಂದು ಸಜೆಷನ್ ಸರ್, ನನಗೆ ಅಂದ್ರೆ ಇಷ್ಟರವರೆಗೂ ಕರೆಕ್ಟ್ ಇದೆ ಅಂತೇಳಿ ಗೊತ್ತಾಗ್ತಾ ಇಲ್ಲ ಸರ್. ಬಟ್ ಹೇಳ್ತೀನಿ, ಸ್ವಲ್ಪ ಇಂಗ್ಲಿಷ್ ವರ್ಷನ್ ಇದ್ರೆ ಏನು ಚೆನ್ನಾಗಿ, ಯಾಕಂದ್ರೆ ಫುಲ್ ಹಳೆಗನ್ನಡ ಅಂತ ಹೇಳಿರೋದ್ರಿಂದ. ಎಲ್ಲಿ ನಮ್ಮ ಹಳೆಗನ್ನಡ ಬಳಸಿದೀವಿ? ಅಲ್ಲ ಸರ್, ಅಂದ್ರೆ ನಾವ್ ಇವಾಗಿನ ಜನರೇಷನ್ಗಳಿಗೆ ಈ ತರ ಕನ್ನಡ ಅಂದ್ರೆ ಪ್ರತಿಯೊಂದು ಕನ್ನಡ ಅಂತಂದ್ರೆ ಸ್ವಲ್ಪ ಇದಾಗುತ್ತೆ ಸರ್. ಬಟ್ ಅದ್ ಬಿಟ್ರೆ ಏನಿಲ್ಲ, ನಮಗೆ ಕರ್ನಾಟಕದವರಿಗೆ ಇದೇ ಬೆಸ್ಟ್ ಸರ್, ಕನ್ನಡನೇ. ಅಲ್ಲ, ನಮ್ಗೆ ಹಳೇದು ಬೇಕು, ಹೊಸದು ಬೇಕು, ಎಲ್ಲವೂ ಬೇಕು, ಯಾವುದನ್ನು ಬಿಡೋ ಹಾಗಿಲ್ಲ. ನನಗೆ ಯಾವುದು ಹಳಗನ್ನಡ ಇದೆ ಅಂತ ನನಗನ್ಸಲ್ಲ. ಇತಿಹಾಸವನ್ನ ಹೇಳ್ತಾ ಇದ್ದೀವಿ. ಮೊದಲನೇ ಸುತ್ತು ಪ್ರಾಚೀನ ಕರ್ನಾಟಕ ಅಂತ ಇತಿಹಾಸ ಇದೆ. ಇತಿಹಾಸ ಬೇಡ ಅಂದ್ರೆ ನೋಡೋಣ ಬೇರೆಯವರು ಏನು ಹೇಳ್ತಾರೆ. ಇತಿಹಾಸ ಬೇಡ, ಬಿಟ್ಟು ಬಿಡಿ ಆ ಸುತ್ತು ಅಂದ್ರೆ ನೋಡೋಣ ಅದ್ರ ಬಗ್ಗೆ. ಹೇಳಿ ಜಗನ್ನಾಥ. ಆತರ ಹೇಳ್ತಾ ಇಲ್ಲ ಸರ್. ನಮಸ್ತೆ ಸರ್. ನಮಸ್ತೆ ಸರ್. ನಿಮ್ಮನ್ನ ನಾನು ಲೈವ್ ಆಗಿ ನೋಡ್ಬೇಕಂತ ಬಹಳ ಇತ್ತು ಸರ್, ಯಾಕಂದ್ರೆ ಚಂದನ ಕಾರ್ಯಕ್ರಮದಲ್ಲೇ ಬರ್ಬೇಕಂತ ಅನ್ಕೊಂಡಿದ್ದೆ. ಬಟ್ ವಿಕಾಸ್ ಬ್ಯಾಂಕ್ನವರು ನನಗೆ ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ರು. ಅವರಿಗೆ ಮೊದಲಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀನಿ ಸರ್. ಜೊತೆಗೆ ಈ ಒಂದು ಕರ್ನಾಟಕದಲ್ಲಿ ಇಂಥ ಒಂದು ಕಾರ್ಯಕ್ರಮ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಸರ್. ಯಾಕಂದ್ರೆ ಕನ್ನಡದಲ್ಲಿ ಇದ್ದುಕೊಂಡು ಕನ್ನಡ ಭಾಷೆ ಬಗ್ಗೆ ಸುಮಾರು 2000 ವರ್ಷಗಳ ಇತಿಹಾಸ ನಮ್ಮ ಭಾಷೆಗೆ ಇರೋದ್ರಿಂದ ನಮ್ಮ ಭಾಷೆಯನ್ನ, ನಮ್ಮ ಭಾಷೆಯ ಸೊಗಡನ್ನ ತಿಳ್ಕೊಳ್ಳಿಕ್ಕೆ ಇಂಥ ಒಂದು ಕಾರ್ಯಕ್ರಮವನ್ನು ನೀವು ನಡ್ಸ್ಕೊಡ್ತಾ ಇದ್ದೀರಿ. ತುಂಬಾ ತುಂಬಾ ಧನ್ಯವಾದಗಳು ಸರ್ ತಮಗೆ. ಇಂತಹ ಕಾರ್ಯಕ್ರಮಗಳು ಚಂದನದಲ್ಲಿ ಅಷ್ಟೇ ಅಲ್ಲ, ಎಲ್ಲಾ ಚಾನೆಲ್ ಕೂಡ ಬಂದ್ರೆ ನಮ್ಮ ಕರ್ನಾಟಕ, ನಮ್ಮ ಕನ್ನಡ ಭಾಷೆ ಅಭಿವೃದ್ಧಿ ಆಗ್ತದೆ ಸರ್. ಯಾಕಂದ್ರೆ ಒಂದು ಜೀವಂತ ಭಾಷೆ ಇರಬೇಕು ಅಂದ್ರೆ ಬೇರೆ ಭಾಷೆ ಬಗ್ಗೆ ದ್ವೇಷ ಅನ್ನೋದು ಇರಬಾರ್ದು. ಆ ಭಾಷೆಯನ್ನು ಕೂಡ ಪ್ರೀತಿಸಬೇಕು, ಅದ್ರ ಜೊತೆಗೆ ನಮ್ಮ ಭಾಷೆಯನ್ನ ಬೆಳೆಸ್ಬೇಕಾಗ್ತದೆ ಸರ್. ಆದ್ದರಿಂದ ಇಂಥ ಒಂದು ಕಾರ್ಯಕ್ರಮವನ್ನ ನೀವು ನಡೆಸಿಕೊಟ್ಟು, ನಾನು ಅದೇ ಮುಂಚೆ ಹೇಳಿದಂತೆ ನಿಮ್ಮನ್ನು ನೋಡ್ಬೇಕು ಅನ್ಕೊಂಡಿದ್ವಿ. ಬಟ್ ಈ ಒಂದು ಲೈವ್ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಸರ್. ಹಾಗೆ ವಿಕಾಸ್ ಬ್ಯಾಂಕ್ನವರಿಗೂ ಕೂಡ ಧನ್ಯವಾದಗಳು. ನನಗೆ ಈ ಒಂದು ಕಾರ್ಯಕ್ರಮಕ್ಕೆ ಹೋಗಿ ನನಗೆ ಉತ್ತೇಜಿಸಿರ್ತಕ್ಕಂಥ ನನ್ನ ಲಯನ್ಸ್ ಶಾಲೆ ಎಲ್ಲಾ ಸಿಬ್ಬಂದಿಗಳಿಗೂ ಹಾಗೂ ನನ್ನ ಧರ್ಮಪತ್ನಿಗೂ ಹಾಗೂ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ತಿಳಿಸ್ತೀನಿ ಸರ್. ಹೀಗೆ ಈ ಕಾರ್ಯಕ್ರಮ ಮುಂದುವರಿಲಿ, ಇನ್ನೂ ಅಭಿವೃದ್ಧಿಯನ್ನ ಪಡೀರಿ ಅಂತ ಹೇಳಿ ಹಾರೈಸ್ತಾ ನನ್ನ ಮಾತ್ರ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾಸ್ಟರ್.
ಶಾಲಿನಿಯವರು ಒಂದು ಮಾತು ಹೇಳಿದ್ರು, ಸರ್ ಹೇಳಿ ಸರ್. ಹಳೇದು ಬೇಡ ಅಂತ. ಸರ್ ನನ್ನಲ್ಲಿ ಇನ್ನೂ ಒಂದು ಏನಿದೆ ಅಂತಂದ್ರೆ, ಈಗ ಒಂದು SSLC ಮುಗಿದ ನಂತರ ಪ್ರಥಮ ಭಾಷೆ ಕನ್ನಡನ್ನ ತೆಗೆದುಕೊಳ್ತಾ ಇರ್ತಾರೆ. ಆ ಪ್ರಥಮ ಭಾಷೆಯಲ್ಲಿ ಹಳೆಗನ್ನಡದ್ದು ಸ್ವಲ್ಪ ಜಾಸ್ತಿ ಇರ್ತದೆ. ಆದ್ರೆ ಬರ್ಬರ್ತಾ ಏನ್ ಮಾಡ್ತಾರೆ ಅಂತಂದ್ರೆ, ಭಾಷೆ ಬಗ್ಗೆ ಹಳೆಗನ್ನಡದ ಎಷ್ಟು ಸಾರಸತ್ವ ಇದೆ ಸರ್, ಎಂತಿಂತ ಮಹಾನ್ ಕವಿಗಳು ಎಲ್ಲರೂ ಕೂಡ ಆಗಿ ಹೋಗಿದ್ದಾರೆ. ಅಂತಹ ಸಾಹಿತ್ಯವನ್ನು ಕೂಡ ನೀವು ಇಟ್ಕೊಂಡ್ರೆ, ಹಳೆಗನ್ನಡ ಸಾಹಿತ್ಯ, ನಡುಗನ್ನಡ ಸಾಹಿತ್ಯ ಮತ್ತು ಹೊಸಗನ್ನಡ ಸಾಹಿತ್ಯವನ್ನ ಇವನ್ನೆಲ್ಲವನ್ನೂ ಕೂಡ ಮಿಕ್ಸ್ ಮಾಡ್ಕೊಂಡು ನೀವು ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ರೆ ಇನ್ನೂ ಕೂಡ ಚೆನ್ನಾಗಿ ಬರ್ತದೆ ಅಂತ ನನ್ನ ಅಭಿಪ್ರಾಯ ಸರ್. ಆಗ್ಲಿ ಸರ್, ಧನ್ಯವಾದಗಳು. ಥ್ಯಾಂಕ್ ಯು. ನಾಗಪ್ಪ ಅವರು. ಸರ್ ನಮಸ್ತೆ ಸರ್. ನಮಸ್ತೆ. ಈ ಕಾರ್ಯಕ್ರಮ ತಟ್ಟಂತೇಳಿ ಕಾರ್ಯಕ್ರಮ ಅದು ನಿಮ್ಮನ್ ಬಿಟ್ರೆ ಮತ್ತೆ ಬೇರೆಯವ್ರಿಗೆ ನಡೆಸ್ಕೊಡ್ತಕ್ಕಂಥ ಶಕ್ತಿ ಯಾರಿಗಿಲ್ಲ ಅಂತ ಅನ್ಸ್ತದೆ ಸರ್. ಅದು ನನ್ನ ವೈಯಕ್ತಿಕ ಅನಿಸಿಕೆ. ಆಮೇಲೆ ಈ ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮೀಣ ಪ್ರದೇಶದ ಮೂಲತಃ ನಾವು ಗ್ರಾಮೀಣ ಪ್ರದೇಶದಾಗಿರ್ತಕ್ಕಂಥ ಶಿಕ್ಷಕರಿಗೆ ಈ ಒಂದು ಕಾರ್ಯಕ್ರಮದ ಮೂಲಕ ನಿಮ್ಮನ್ನ ಲೈವ್ ಆಗಿ ಮುಖಾಮುಖಿಯಾಗಿ ಗೊತ್ತಿಲ್ಲ, ಲೈವ್ ಆಗಿ ಬಹಳ ಸತಿ ನಿಮ್ಗೆ ನಿಮ್ಮ ಕಾರ್ಯಕ್ರಮಗಳನ್ನ ನಾನು ನೋಡಿದ್ದೀನಿ ಮತ್ತು ಮೆಚ್ಕೊಂಡಿದ್ದೀನಿ. ಇದು ಮೆದುಳಿಗೆ ಟಾನಿಕ್ ಕೊಡ್ತಕ್ಕಂಥ ಕಾರ್ಯಕ್ರಮ. ಒಂದು ಇತ್ತೀಚಿನ ಮಾಧ್ಯಮದ ಕೆಲವು ಹೋರಾಟಗಳ ನಡುವೆ ಮೆದುಳಿಗೆ ಟಾನಿಕ್ ಕೊಡ್ತಕ್ಕಂಥ ಕಾರ್ಯಕ್ರಮ ಚಂದನದಲ್ಲಿ ಮೇಲಾಗಿ ನೀವು ನಡೆಸಿಕೊಡ್ತಕ್ಕಂಥ ಕಾರ್ಯಕ್ರಮ ಬಹಳ ಉಪಯುಕ್ತ ಮತ್ತು ಪ್ರಯೋಜನಕಾರಿಯಾಗಿದೆ ಸರ್. ಹಾಗಾಗಿ ನಿಮ್ಮಂತವರು ನಿಮ್ಮಿಂದ ನಮ್ಮಂತ ಅನೇಕ ಶಿಕ್ಷಕರುಗಳಿಗೆ ಅಭ್ಯಾಸ ಮಾಡ್ತಕ್ಕಂಥ ಸಾಮಾನ್ಯ ವ್ಯಕ್ತಿಗಳಿಗೆ ಅದು ಚಿಂತನೆಯನ್ನ ಮತ್ತು ಪುಸ್ತಕವನ್ನ ಓದ್ಬೇಕಂತಕ್ಕಂಥ ಗಿಗಳನ್ನ ತುಂಬುತ್ತದೆ. ಹಾಗಾಗಿ ಅಂತವರೆಲ್ಲರ ಪರವಾಗಿ ನಿಮಗೆ ಹೃತ್ಪೂರ್ವವಾಗಿರ್ತಕ್ಕಂಥ ಧನ್ಯವಾದಗಳು ಸರ್. ಮತ್ತು ವಿಕಾಸ್ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಪ್ರೀತಿಯವರಿದ್ದಾರಾ? ಹಾ ಸರ್, ಇದೇನು ಸರ್. ಹೇಳಿಮ್ಮ. ನಮಸ್ತೆ ಸರ್. ನಮಸ್ತೆ ಸರ್. ನನಗೆ ಈ ಥಟ್ ಅಂತ ಹೇಳಿ ಪ್ರೋಗ್ರಾಮ್ ಬಗ್ಗೆ ಅನ್ಸಿದ್ದೇನಂತಂದ್ರೆ, ಇದರಲ್ಲಿ ಒಂದು ಏರಿಯಾ ಬಗ್ಗೆ ಅಲ್ಲ, ಎಲ್ಲ ಏರಿಯಾ ಬಗ್ಗೆನೂ ನಾಲೆಜ್ ಕವರ್ ಮಾಡಿದ್ದೀರಾ. ಮೀನ್ಸ್ ಮೈಂಡ್ ಗೇಮ್ಸ್ ಇದೆ, ಪಜಲ್ಸ್ ಇದೆ, ಆಮೇಲೆ ಚಲನಚಿತ್ರನೂ ಇದೆ, ಆಮೇಲೆ ನಮ್ಮ ರಾಜ್ಯದ ಬಗ್ಗೆ ನಾಲೆಜನ್ನು ಕೊಡ್ತಿದೆ. ಸೊ ಇಂಥ ಪ್ರೋಗ್ರಾಮ್ಗಿಂತ ಒಳ್ಳೆ ಪ್ರೋಗ್ರಾಮ್ ಯಾವುದೂ ಇಲ್ಲ ಚಂದನ ಟಿವಿ ಅಥವಾ ಬೇರೆ ಯಾವುದೇ ಟಿವಿಯಲ್ಲಿ ಅನ್ಕೊಂತೀನಿ ಸರ್, ಕನ್ನಡದಲ್ಲಿ. ಮತ್ತೆ ವಿಕಾಸ್ ಬ್ಯಾಂಕ್ ಬಗ್ಗೆ ಹೇಳ್ಬೇಕಂತಂದ್ರೆ, ನಾನು ವಿಕಾಸ್ ಬ್ಯಾಂಕ್ ಕಸ್ಟಮರ್ ಇದ್ದೀನಿ ಸರ್. ಆಮೇಲೆ ಕರ್ನಾಟಕದಲ್ಲಿ 365 ದಿನಾನು ಸರ್ವಿಸನ್ನ ಪ್ರೊವೈಡ್ ಮಾಡುವಂತ ಒಂದೇ ಒಂದು ಬ್ಯಾಂಕ್ ಸರ್ ಇದು. ಎಲ್ಲ ಸರ್ವಿಸಸ್ ಅನ್ನು ಪ್ರೊವೈಡ್ ಮಾಡ್ತಾರೆ. ಇಂಟರ್ನೆಟ್ ಬ್ಯಾಂಕಿಂಗ್, ಈಗಂತೂ ಮೊಬೈಲ್ ಬ್ಯಾಂಕಿಂಗ್ ಫೆಸಿಲಿಟೀಸ್ ಅನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ ಸರ್. ಸೊ ನನಗೆ ಈ ಪ್ರೋಗ್ರಾಮ್ ಬಹಳ ಚೆನ್ನಾಗಿದೆ ಅನಿಸ್ತು ಸರ್. ಥ್ಯಾಂಕ್ ಯು ಸರ್. ಆಗ್ಲಿಮ್ಮ, ತುಂಬಾ ಸಂತೋಷ. ಧನ್ಯವಾದಗಳು ಭಾಗವಹಿಸಿದ್ದಕ್ಕೆ.